ಕರ್ತನ ಗನುಳ ನಾಮಕ್ಕೆ ಮಹಿಮೆಯಾಗಲಿ ಪ್ರಿಯರೇ. ಹೇಗೋ ನಾವು ಕಲಿತಿದ್ದಂಥ ಪರ್ವತ ಪ್ರಸಂಗ ಆ ವಾಕ್ಯ ಭಾಗಕ್ಕೆ ಬರುವಂತರಾಗಿರೋಣ. ಅದರಲ್ಲಿ ಮೊದಲನೇದಾಗಿ ನಾವು ಕಲಿತಂಥ ಧನ್ಯರು ಯಾರು ಎಂಬುದಾಗಿ ನಾವು ಕಲಿತಾ ಬಂದ್ವಿ. ನಂತರ ವಿಶ್ವಾಸಿಗಳು ಏನಾಗಿದ್ದಾರೆ, ಅವರು ಭೂಮಿಗೆ ಉಪ್ಪಾಗಿದ್ದಾರೆ ಮತ್ತು ಲೋಕಕ್ಕೆ ಬೆಳಕಾಗಿದ್ದಾರೆ ಎಂಬುದಾಗಿ ನಾವು ಕಲಿತಾ ಬಂದ್ವು. ಅಷ್ಟು ಮಾತ್ರವಲ್ಲೇ ಕರ್ತನಾಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಉದ್ದೇಶವನ್ನು, ಏನಕ್ಕಾಗಿ ನಾನು ಬಂದೆ, ಧರ್ಮಶಾಸ್ತ್ರ ಮತ್ತು ಯೇಸು ಕ್ರಿಸ್ತನು, ಅದರ ಕುರಿತು ನೋಡ್ತಾ ಬಂದೆವು. ಕರ್ತನಾಂತ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನು ತೆಗೆದುಹಾಕಲಿಕ್ಕೆ ಬರಲಿಲ್ಲ, ಅದರ ಬದಲಾಗಿ ಆತನನ್ನು ನೆರವೇರಿಸಲಿಕ್ಕೆ ಬಂದನೆಂಬುದಾಗಿ ನಾವು ಕೇಳ್ತಾ ಬಂದೆವು. ಧರ್ಮಶಾಸ್ತ್ರ ಅಥವಾ ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯವಾದದ್ದೆಂಬುದನ್ನು ನಾವು ನೆನ್ನೆ ದಿವಸ ಕಲಿತಾ ಬಂದ್ವಿ. ಅದರಲ್ಲಿರ್ತಕ್ಕಂಥ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳೆದು ಹೋಗೋದು, ವ್ಯರ್ಥವಾಗದು ಎಂಬುದಾಗಿ ನಾವು ನೋಡ್ತಾ ಬಂದು, ಎಲ್ಲವೂ ನೆರವೇರ್ತದೆ, ಯಾವುದೂ ನೆರವೇರದೇ ಇರುವಂಥದ್ದಿಲ್ಲ ಎಂಬುದನ್ನು ನಾವು ನೆನ್ನೆ ದಿವಸ ನಾವು ಸಾಕಷ್ಟು ವಿಷಯವನ್ನು ಕಲಿತಾ ಬಂದು, ಅದರಿಂದ ದೇವರ ವಾಕ್ಯ ನಮಗಿರುವಾಗ ಈ ವಾಕ್ಯದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆದು ಇತರರಿಗೂ ಸಹ ಕೈಕೊಂಡು ನಡೀಲಿಕ್ಕೆ ಬೋಧಿಸುವಂತರಾಗಿರಬೇಕು. ಅಂಥ ವ್ಯಕ್ತಿ ಆತನು ಪರಲೋಕ ರಾಜ್ಯದಲ್ಲಿ ದೊಡ್ಡವನಾಗಿರ್ತಾನೆ ಎಂಬುದಾಗಿ ನೋಡ್ತಾ ಬಂದೆವು. ಅದರಿಂದ ಪ್ರಿಯರೇ, ದೇವರ ವಾಕ್ಯ ಬಹಳ ಮಹತ್ವವುಳ್ಳದ್ದಾಗಿದೆ. ದೇವರ ಮಾತು ಎಂಬುದಾಗಿ ಹೇಳುವಾಗ ಒಂದು ವಚನ ಅಲ್ಲ, ಒಂದು ಪದ ಅಲ್ಲ, ಒಂದು ಅಕ್ಷರವೂ ಅಲ್ಲ, ಅರ್ಧ ಅಕ್ಷರವೂ ಸಹ ಬಹಳ ಪ್ರಾಮುಖ್ಯವಾದ ಎಂಬುದನ್ನು ನಾವು ನೋಡ್ತಾ ಬಂದೆ. ಅದರಿಂದ ಬಹಳ ಶ್ರೇಷ್ಠವಾದನ್ನು ಕರ್ತ ನಮಗೆ ಕೊಟ್ಟಿದ್ದಾನೆ. ಈ ವಾಕ್ಯಗಳು ಭೂಮಿ ಆಕಾಶ ಅಳೆದು ಹೋಗುವುದು ಸುಲಭ ಅಂತೆ, ಇಲ್ಲಿರ್ತಕ್ಕಂಥ ಒಂದು ಗುಡುಸಾದರೂ ಅಳೆದು ಹೋಗುವುದು ಕಷ್ಟ ಇದೆ, ಅಥವಾ ಅದು ಎಲ್ಲವೂ ನೆರವೇರುವಂಥದ್ದಾಗಿದೆ ಎಂಬ ಸತ್ಯವನ್ನು ನಾವು ನೋಡ್ತಾ ಬಂದೇವೆ ಪ್ರೇರು. ಅದರಿಂದ ದೇವರ ವಾಕ್ಯಕ್ಕೆ ಭಾಳ ಮಹತ್ವ ಇದೆ. ನಾವು ಸಹ ದೇವರ ವಾಕ್ಯನ ಗಾಂಭೀರ್ಯವಾಗಿ ಕಾಣೋಣ. ಎಂದಿಗೂ ಸಹ ನಮ್ಮ ಇಷ್ಟ ಬಂದಾಗ ಒಂದು ವಾಕ್ಯ ತೆಗೆದುಕೊಳ್ಳೋದು, ಮತ್ತೆ ಇನ್ನೊಂದು ವಾಕ್ಯ ಬಿಟ್ಟುಬಿಡೋದು ಎಂಬುದಾಗಿ ಎಂದಿಗೂ ಹಾಗೆ ಮಾಡಲಿಕ್ಕೆ ಹೋಗಬಾರ್ದು. ಇಷ್ಟವಾದಂಥ ವಾಕ್ಯ ನಮಗೆ ಇಷ್ಟ ಇರೋದು, ಅನುಸರಿಸಲಿಕ್ಕೆ ಆಗದೇ ಇರೋದನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಇಷ್ಟ ಬಂದತಿಲಿ ಬದುಕುವಂಥದ್ದು ಸರಿಯಾದ್ದಲ್ಲ. ಎಲ್ಲವೂ ದೇವರ ವಾಕ್ಯವೇ. ಅದರಿಂದ ದೇವರ ವಾಕ್ಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಬದುಕುವಂತರಾಗಿ ನಾವು ಪ್ರಿಯರೇ. ಯಾಕೆ ನಂತರ ನಾವು ಮತ್ತೊಂದು ಸತ್ಯಕ್ಕೆ ಹೋಗುವಂತರಾಗಿ, ಇಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಆಜ್ಞೆಗಳ ಕುರಿತಾಗಿ ಮೆನ್ಷನ್ ಮಾಡುತ್ತಾ ಅಥವಾ ಹೇಳುತ್ತಾ ಅದರ ಒಂದು ನಿಜವಾದಂಥ ಇನ್ನರ್ ಮೀನಿಂಗ್ ಅಥವಾ ಒಳಗಿನ ಅರ್ಥ ಎಂಥದ್ದು ಎಂಬುದಾಗಿ ಆತನು ನಿಜವಾದಂಥ ವ್ಯಾಖ್ಯಾನ ಕೊಡುವುದನ್ನು ನೋಡುವಂಥರಾಗಿದ್ದೇವೆ. ಓಕೆ, ಕೆಲವರು ತಿಳ್ಕೊಂಡ್ರೆ ಏನಂತಂದರೆ ಮೇಲ್ನೋಟಕ್ಕೆ ನಡೀತಕ್ಕಂಥದ್ದೇ ಪಾಪಗಳು ಎಂಬುದಾಗಿ, ಅದರ ಒಳಗಡೆ ನಡೀತಕ್ಕಂಥ ವಿಷಯ ಅವರು ಮಾತಾಡ್ತಾ ಇರಲ್ಲ. ಅದರಿಂದ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಈ ನಿಜವಾದಂಥ ಇಂಟರ್ಪ್ರಿಟೇಷನ್, ನಿಜವಾದಂಥ ವ್ಯಾಖ್ಯಾನ ಏನು, ಈ ವಾಕ್ಯದ ವ್ಯಾಖ್ಯಾನ ಎಂಬುದಾಗಿ ಕರ್ತನು ಇಲ್ಲಿ ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಮೊದಲನೇದಾಗಿ ನರಹತ್ಯ ಮಾಡಬಾರದು ಎಂಬ ಸತ್ಯವನ್ನು ನಾವು ನೋಡುತ್ತೇವೆ. ದೇವರ ಆಜ್ಞೆಗಳಲ್ಲಿ ಇದು ಒಂದು ದಶಾಜ್ಞೆಗಳಲ್ಲಿ ಒಂದು ಆಜ್ಞೆಯಾಗಿದೆ, ನರಹತ್ಯೆ ಮಾಡಬಾರದು ಎಂಬುದಾಗಿ. ಇವತ್ತು ಆ ವಿಷಯವನ್ನು ಕಲೀಲಿಕ್ಕೆ ಹೋಗುವಂತರಾಗಿ ನರಹತ್ಯದ ಕುರಿತಾಗಿ ಕರ್ತನಾಂತ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ ಹೇಳಿರುವಂಥ ಒಂದು ವಿಷಯ. ಅದು ಹಳೆ ಒಡಂಬಡಿಕೆಯಲ್ಲಿ ನಾವು ದೇವರ ಆಜ್ಞೆಯಲ್ಲಿ, ದೇವರು ಬರೆದುಕೊಟ್ಟ ದಶಾಜ್ಞೆಯಲ್ಲಿ ಅದು 6ನೇ ಆಜ್ಞೆಯಾಗಿ ಬರೆಯಲ್ಪಟ್ಟಿರುವುದನ್ನು ನೋಡುವಂತರಾಗಿದ್ದೇವೆ. ಅದನ್ನು ಕರ್ತನಾಂತ ಯೇಸು ಕ್ರಿಸ್ತನು ಇಲ್ಲಿ ಹೇಳುವುದನ್ನು ನೋಡುತ್ತೇವೆ. ಓಕೆ, 21ನೇ ವಚನ, 5ನೇದೇ ಮತ್ತಾಯನ ಸುವಾರ್ತೆ 5ನೇದು 21ರಿಂದ 24 ತನಕ ಓದ್ಕೊಳ್ಳೋಣ. ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿದೆ ಎಂದು ಕೇಳಿದ್ದಿರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ನೀಚ ಅನ್ನುವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಕರ್ತನಿಗೆ ಮಹಿಮೆಯಾಗಲಿ ಪ್ರಿಯರೇ. ಓದಂಥ ವಾಕ್ಯವನ್ನು ಕರ್ತನು ಆಶ್ರಯಿಸಲಿ. ಇಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಇಲ್ಲಿ ಮೇಲೆ ಸಣ್ಣ ಸಣ್ಣ ಆಜ್ಞೆಗಳು ಎಂಬುದಾಗಿ ಕೊಡಲ್ಪಟ್ಟದಲ್ಲ, ಅಂದರೆ ಆಜ್ಞೆಗಳ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಯೇಸು ಕರ್ತನು. ಆಜ್ಞೆಗಳು, ಓಕೆ, ಅದರಲ್ಲಿ ಯೇಸು ಕರ್ತನು ಮೆನ್ಷನ್ ಮಾಡಿದಂಥ ಮೊದಲನೇ ಆಜ್ಞೆ ಅದು ನರಹತ್ಯ ಮಾಡಬಾರದು ಎಂಬುದಾಗಿ ಹೇಳಿರುವುದನ್ನು ನೋಡೋದು. ಪರ್ವತ ಪ್ರಸಂಗದಲ್ಲಿ ಆತನು ಹೇಳಿದ ನರಹತ್ಯ ಮಾಡಬಾರದು ಎಂಬುದಾಗಿ ಹೇಳಿದೆ. ನರಹತ್ಯೆ ಮಾಡುವಂಥ ವ್ಯಕ್ತಿ ನ್ಯಾಯ ವಿಚಾರಣೆಗೆ ಗುರಿಯಾಗ್ತಾನೆ ಅಂತ ಹಿರಿಯರಿಗೆ ಹೇಳಿದೆ ಎಂದು ಕೇಳಿದ್ದೀರಷ್ಟೇ. ಓಕೆ,
ಅಂದರೆ ನರಹತ್ಯೆ ಎಂಬುದಾಗಿ ಹೇಳುವಾಗ ಅದು ಮನುಷ್ಯನನ್ನು ಕೊಲೆ ಮಾಡುವಂಥ ಒಂದು ವಿಷಯ. ನರಹತ್ಯೆ ಎಂಬುದಾಗಿ ಹೇಳುವಾಗ ಪ್ರಾಣಿ ಅಲ್ಲ, ಪಕ್ಷಿ ಅಲ್ಲ, ಅಥವಾ ಇನ್ನೊಂದಿನ ಜೀವಿ ಅಲ್ಲ. ಇಲ್ಲಿ ನರಹತ್ಯೆ ಎಂಬುದಾಗಿ ಹೇಳುವಾಗ ಮನುಷ್ಯ ಹತ್ಯೆ, ಮನುಷ್ಯನನ್ನು ಸಾಯಿಸುವಂಥದ್ದು. ಓಕೆ, ಮಾಡಬಾರ್ದು. ಮಾಡಿದರೆ ನ್ಯಾಯ ವಿಚಾರಣೆಗೆ ಗುರಿಯಾಗ್ತೀರ. ಇವರು ಟೀಚಿಂಗ್ ಏನಾಗಿತ್ತು ಅಂದರೆ ನರಹತ್ಯೆ ಮಾಡಿದ್ರೆ ನ್ಯಾಯ ವಿಚಾರಣೆಗೆ ಗುರಿ ಆಗ್ತಾರೆ ಎಂಬುದಾಗಿ ಹೇಳುವಂಥ ಒಂದು ವಿಷಯವಾಗಿತ್ತು. ಮತ್ತು ದೇವರ ವಾಕ್ಯನೂ ಅದು ಆ ಹಳೆ ಒಡಂಬಡಿಕೆಯಲ್ಲಿ 20ನೇ ಅಧ್ಯಾಯ ವಿಮೋಚನಾ ಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಓಕೆ, ಆ ವಚನ ಓದಿಕೊಳ್ಳೋಣ. ದಶಾಜ್ಞೆಗಳಲ್ಲಿ 6ನೇ ಆಜ್ಞೆ ಅದು ವಿಮೋಚನಾ ಕಾಂಡದಲ್ಲಿ ಧರ್ಮೋಪದೇಶ ಕಾಂಡ 2 ಕಡೆ ಇದೆ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದಲ್ಲೂ ಇದೆ, ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲೂ ಸಹ 2 ಸಾರಿ ಆ ದಶಾಜ್ಞೆಗಳ ಕುರಿತಾಗಿ ಮೋಸೆ ಬರೆದಿರುವುದನ್ನು ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ 13ನೇ ವಚನ ನರಹತ್ಯೆ ಮಾಡಬಾರದು ಎಂಬುದಾಗಿ ನೋಡುತ್ತೇವೆ. ಒಂದೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನರಹತ್ಯೆ ಮಾಡಬಾರದು. ದಶಾಜ್ಞೆಗಳಲ್ಲಿ ಮೊದಲನೇ ಆಜ್ಞೆ ಏನಂದರೆ ನಿನ್ನ ದೇವರಾದ ನಾನಲ್ಲದೆ ನಿನಗೆ ಬೇರೆ ದೇವರು ಇರಬಾರದು ಎಂಬುದಾಗಿ 3ನೇ ವಚನ ನೋಡುತ್ತೇವೆ, ಮೊದಲನೇ ಆಜ್ಞೆ. 2ನೇದು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ 4ನೇ ವಚನ ಓದುತ್ತೇವೆ. ನಂತರ 3ನೇದಾಗಿ ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು, 7ನೇ ವಚನದಲ್ಲಿ ನೋಡುತ್ತೇವೆ. 4ನೇ ಆಜ್ಞೆ ಸಬ್ಬತ್ ದಿನವನ್ನು ದೇವರ ದಿನದಿಂದ ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು, 8ನೇ ವಚನದಲ್ಲಿ ನೋಡುತ್ತೇವೆ. ನಂತರ 5ನೇ ಆಜ್ಞೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ನೋಡುತ್ತೇವೆ. 6ನೇ ಆಜ್ಞೆ ನರಹತ್ಯೆ ಮಾಡಬಾರದು ಎಂಬುದಾಗಿ ನೋಡುತ್ತೇವೆ. 7ನೇದು ವ್ಯಭಿಚಾರ ಮಾಡಬಾರದು. 8ನೇದು ಕದಿಯಬಾರದು. 9ನೇದು ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. 10ನೇದು ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಹೀಗೆ 10 ಆಜ್ಞೆಗಳನ್ನು ನಾವು ಈ 20ನೇ ಅಧ್ಯಾಯದಲ್ಲಿ ನೋಡುವಂತರಾಗಿದೆ. ದಶಾಜ್ಞೆಗಳು ಎಂಬುದಾಗಿ ನೋಡುತ್ತೇವೆ. ದೇವರು ಕೈಯಿಂದ ಕಲ್ಲಿನ ಹಲಿಗೆಯಲ್ಲಿ ಬರೆದು ತನ್ನ ಕೈಗಳ ದೇವರ ಬೆರಳುಗಳೇ ಬರೆದಂಥದ್ದು ಈ ಆಜ್ಞೆಗಳನ್ನು ದೇವರು ಕೊಟ್ಟದರ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಓಕೆ, ಇದರಲ್ಲಿ 6ನೇ ಆಜ್ಞೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ತೆಗೆದುಕೊಂಡು ಹೇಳಿರುವುದನ್ನು ನೋಡುವಂತರಾಗಿದ್ದೇವೆ. ನರಹತ್ಯೆ ಮಾಡಬಾರದು. ಓಕೆ, ನಂತರ ಈ ನರಹತ್ಯೆ ಯಾಕೆ ಮಾಡಬಾರ್ದು ಎಂಬುದಾಗಿ ನಾವು ಆದಿಕಾಂಡದಲ್ಲೇ ದೇವರು ನೋಹನ ಸಂತಾನಕ್ಕೆ ಹೇಳುವುದನ್ನು ನೋಡುವಂತರಾಗಿದೆ. ನೋಹನ ಉಳಿದ ಸಂತಾನ, ನೋಹನ ಸಂತಾನ ಶೇಮ್, ಹಾಮ್, ಹೆಫೇತ್, ಇವ್ರ ಮೂರು ಸಂತಾನ ಉಳ್ಕೋದು ಜಲಪ್ರಳಯದಲ್ಲಿ. ಅವ್ರ 3 ಕುಟುಂಬ ಉಳ್ಕೊಳ್ತವೆ ಅಂತಲ್ಲ. ಆ ಕುಟುಂಬಕ್ಕೆ ಉಳಿದಂಥ ಆ ಕುಟುಂಬಕ್ಕೆ ದೇವರು ಹೇಳುವಂಥ ಮಾತನ್ನು ನಾವು ನೋಡುವಂತರಾಗಿರೋಣ. 9ನೇ ಅಧ್ಯಾಯ ಆದಿಕಾಂಡ 9ನೇ ಅಧ್ಯಾಯಕ್ಕೆ ಬರೋಣ. ಅಲ್ಲಿ ನೋಡಿ 5ನೇ ವಚನ, ಇದಲ್ಲದೆ ನಿಮ್ಮ ರಕ್ತವನ್ನು ಸುರಿಸಿ ಜೀವ ತೆಗೆಯುವವರಿಗೆ ನ್ಯಾಯ ತೀರಿಸುವೆನು. ನ್ಯಾಯ ತೀರಿಸುವೆನು. ರಕ್ತ ಸುರಿಸಿ ಜೀವ ತೆಗೆಯುವವರಿಗೆ ನ್ಯಾಯ ತೀರಿಸುವೆನು. ಮೃಗವಾಗಿದ್ದರೆ ಅದಕ್ಕೂ, ಮನುಷ್ಯನಾಗಿದ್ದರೆ ಅಥವಾದವನು ಅವನ ಸಹೋದರನಾಗಿರುವುದರಿಂದ ಅವನಿಗೂ ಮುಯಿ ತೀರಿಸುವೆನೆಂದು ತಿಳಿದುಕೊಳ್ಳಿರಿ. ಒಂದು ವೇಳೆ ಪ್ರಾಣಿ ಸಹ ಮನುಷ್ಯನನ್ನು ಕೊಂದ್ಬಿಟ್ರೆ ಅದಕ್ಕೂ ನ್ಯಾಯ ತೀರಿಸ್ತಂಥ ದೇವರು. ನಂತರ ಮನುಷ್ಯನಾಗಿದ್ದರೆ ಅವನಿಗೂ ಸಹ ನ್ಯಾಯ ತೀರಿಸ್ತಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ ನಾವು ಅದೇ 5ನೇ ವಚನದ ಕೊನೆ ಭಾಗ ನೋಡೋಣ. ನರಹತ್ಯವು ಸಹೋದರ ಹತ್ಯವಲ್ಲವೇ? ಗಮನಿಸ್ರ, ನರಹತ್ಯವು ಸಹೋದರ ಹತ್ಯವಲ್ಲವೇ? ಯಾರನ್ನೇ ಕೊಂದರೂ ಸಹ ನನ್ನ ಸಹೋದರನನ್ನು ಕೊಂದ ಹಾಗೆ. ಎಲ್ಲರೂ ದೇವರ ಸೃಷ್ಟಿಗಳು. ಅದರಿಂದ ನರಹತ್ಯವು ಸಹೋದರ ಹತ್ಯವಲ್ಲವೇ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸಹೋದರ ಹತ್ಯೆ. ಓಕೆ, ನಂತರ ನಾವು 6ನೇ ವಚನ ಓದುವಾಗ ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದನಾದ್ದರಿಂದ, ಗಮನಿಸಿ, ಯಾಕೆ ಕೊಲ್ಲಬಾರದು? ಮನುಷ್ಯನ ಯಾಕೆ ಕೊಲ್ಲಬಾರದು? 2ನೇ ಕಾರಣ, ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದನಾದ್ದರಿಂದ ಯಾರು ಮನುಷ್ಯನ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇಲ್ಲಿ ನೋಡುವಾಗ ದೇವರು ಮನುಷ್ಯರನ್ನ ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದ್ದಾನೆ. ಇನ್ಯಾವ ಸೃಷ್ಟಿಯು ದೇವರ ಸ್ವರೂಪದಲ್ಲಿ ಉಂಟಾಗಿಲ್ಲ. ದೇವರ ಸ್ವರೂಪದಲ್ಲಿ ಉಂಟಾದಂಥದ್ದು ಒಂದೇ ಒಂದು ಸೃಷ್ಟಿ, ಅದು ಮನುಷ್ಯ ಸೃಷ್ಟಿ, ಮಾನವ ಸೃಷ್ಟಿ. ಅದರಿಂದ ಪ್ರಿಯರಲ್ಲಿ ನೋಡುವ ಸಮಯದಲ್ಲಿ ನರಹತ್ಯವು ಸಹೋದರ ಹತ್ಯ. 2ನೇದಾಗಿ ನೋಡ್ತೇವೆ, ಮನುಷ್ಯ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದಾನೆ. ಅದರಿಂದ ಮನುಷ್ಯನ ರಕ್ತ ಸುರಿಸಿದರೆ ಮನುಷ್ಯರೇ ರಕ್ತವನ್ನು ಸುರಿಸುವರೆಂಬುದಾಗಿ
ನಾವು ನೋಡುವಂತರಾಗಿದ್ದೇವೆ. ಇಂದ ಪ್ರಿಯರೇ, ಮರಹತ್ಯ ಸಹೋದರ ಹತ್ಯವಾಗಿದೆ. ಮೊದಲನೇ ಕೊಲೆ ಎಲ್ಲಿ ನಡೀತು ನಾವು ನೋಡುತ್ತೇವೆ. ಯಾರು ಮಾಡಿದರು? ಕಾಯನನು ತನ್ನ ತಮ್ಮ ಸಹೋದರನನ್ನ ಕೊಂದು ಹಾಕಿದನೆಂಬುದಾಗಿ ನಾವು ನೋಡುತ್ತೇವೆ. ಫಸ್ಟ್ ಕೊಲೆ. ಅದಕ್ಕಿಂತ ಮೊದಲನೇ ಕೊಲೆಗಾರ ಸೈತಾನ ಅಂತ ದೇವರ ವಾಕ್ಯ ಹೇಳುತ್ತದೆ. ಅವನು ಕೊಲೆಗಾರನು ಎಂಬುದಾಗಿ ಹೇಳ್ತದೆ. ಹೇಗೆ ಕೊಂದನು? ಅವರು ಇಡೀ ಮನುಕುಲವನ್ನೇ ಕೊಂದ್ಬಿಟ್ನ. ಅವನು ಒಬ್ರನ್ನಲ್ಲ, ಎಲ್ಲರನ್ನು ಕೊಂದು ಹಾಕಿದನು. ಎಲ್ಲರೂ ಆತ್ಮೀಕ ರೀತಿಯಲ್ಲಿ ಸತ್ತವರಾದರು. ಯಾರಿಂದ? ಸೈತಾನ್ನಿಂದ. ಅದಕ್ಕೇನೆ ದೇವರ ವಾಕ್ಯ ಹೇಳ್ತದೆ, ಮರಣಾಧಿಕಾರಿ ಸೈತಾನ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮರಣದ ಅಧಿಕಾರಿ ಸೈತಾನ. ನಾವು ಯೋಹನ್ ಸುವಾರ್ತೆಯಲ್ಲಿ ಓದುವಾಗ ಅವನು ಕೊಲೆಗಾರ ಎಂಬುದಾಗಿ ಬರೆಯಲ್ಪಟ್ಟಿದೆ. 8ನೇ ಅಧ್ಯಾಯಕ್ಕೆ ಬರೋಣ. ನಾನು ಆ ವಚನವನ್ನು ಸಹ ಹೇಳಲಿಕ್ಕೆ ಇಷ್ಟೊಳನಾಗಿದ್ದೇನೆ. 43ನೇ ವಚನದ ಓದನ. ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನ ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಕೊಲೆಗಾರನಂತ ಯಾಕೆ ಹೇಳ್ತಾ ಐತೆ? ದೇವರು ಮನುಷ್ಯರಿಗೆ ಮರಣ ಉಂಟು ಮಾಡಲಿಕ್ಕೆ ಅಥವಾ ಮರಣ ಬರಲಿಕ್ಕೆ ಕಾರಣವಾದ ಕೆಲಸವನ್ನು ಸೈತಾನನು ಮಾಡಿಸಿದನು. ನೀವೇಗೂ ಸಾಯುವುದಿಲ್ಲ ಎಂಬುದಾಗಿ ಹೇಳಿ ಸಾಯಿಸಿದನು ಸೈತಾನ. ಗೊತ್ತವನಿಗೆ ಸತ್ತೋಗ್ತಾರೆ ಅಂತ, ಈ ಹಣ್ಣು ತಿಂದರೆ ಸತ್ತೋಗ್ತಾರೆ ಅಂತ ಗೊತ್ತು. ಅದರಿಂದ ಏನು ಮಾಡೋದು? ನೀವೇಗೂ ಸಾಯುವುದಿಲ್ಲ ಎಂದು ತಿನ್ನಿಸ್ತು ಅದನ್ನ. ಅದರಿಂದ ಅವರು ಸತ್ತು ಹೋದರು. ಹೆಂಗೆ ಸತ್ತೋದ್ರು? ಸತ್ತು ಹೋಗೋದ್ರ ಅರ್ಥ ಏನು? ದೇವರ ಪಾಲಿಗೆ ಸತ್ತು ಹೋದರು. ದೇವರ ಪಾಲಿಗೆ ಸಾಯಿಸಿದನು. ಕರ್ತನಾಂತ ಯೇಸು ಕ್ರಿಸ್ತರು ಬಂದು ಏನು ಮಾಡಿದ್ರು? ನಮ್ಮನ್ನು ದೇವರ ಪಾಲಿಗೆ ಜೀವಿಸುವಂತೆ ಮಾಡಿದರು. ಮರಣಾಧಿಕಾರಿ ಸೈತಾನನ್ನ ಅಡಗಿಸಿ ಮರಣದ ಭಯದ ದೆಸೆಯಿಂದ ಜೀವಮಾನ ಕಾಲದಲ್ಲಿ ದಾಸತ್ವಲಿದ್ದಂಥ ನಮ್ಮನ್ನು ಕರ್ತನಾಂತ ಯೇಸು ಕ್ರಿಸ್ತನು ನಮ್ಮನ್ನು ಬಿಡಿಸಿದನೆಂಬುದಾಗಿ ನಾವು ಇಬ್ರಿಯರಿಗೆ ಬರೆದ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ 2ನೇದು ಇಬ್ರಿಯ ಗ್ರಂಥ 14ನೇ ವಚನ ಓದುವಾಗಲ್ಲಿ ಬರೆಯಲ್ಪಟ್ಟಿದೆ. 2:14 ಇಬ್ರಿಯ ಗ್ರಂಥ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ ಮರಣದ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಯೇಸು ಕರ್ತನು ಈ ಲೋಕಕ್ಕೆ ರಕ್ತ ಮಾಂಸಧಾರಿಯಾಗಿ ಬಂದಂಥ ಉದ್ದೇಶ ಒಂದು, ಮರಣಾಧಿಕಾರಿಯನ್ನ ತನ್ನ ಮರಣದಿಂದಲೇ ಅಡಗಿಸ್ಲಿಕ್ಕಾಗಿ. 2ನೇದು, ನಮ್ಮನ್ನ ಮರಣದ ಭಯದಿಂದ ಬಿಡಿಸ್ಲಿಕ್ಕಾಗಿ. ಅದರಿಂದ ಸೈತಾನನು ಆತನು ಎಲ್ಲರನ್ನು ಕೊಲೆಯಾಗುವಂತೆ, ಮರಣ ಉಂಟಾಗುವಂತೆ ಮಾಡಿದನು. ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತಿರುಗಿ ಜೀವವನ್ನು ಕೊಡಲಿಕ್ಕಾಗಿ ಬಂದನೆಂಬುದಾಗಿ ನೋಡುವಂತರಾಗಿದೆ. ಅದರಿಂದ ಸೈತಾನನನ್ನು ಆದಿಯಿಂದಲೂ ಕೊಲೆಗಾರನು, ಅವನು ಸತ್ಯದಲ್ಲಿ ನಿಲ್ಲಿಲ್ಲ ಎಂಬುದಾಗಿ ನೋಡುವಂತರಾಗಿದೆ. ಅದ ನಂತರ ಮನುಷ್ಯರಲ್ಲಿ ಕೊಲೆಗಾರ ಯಾರು? ಕಾಯನನು. ಮೊದಲನೇ ಕೊಲೆಗಾರ ಮನುಷ್ಯರಲ್ಲಿ ಕಾಯನನು ಕೊಂದು ಬಿಟ್ಟನೆಂಬುದಾಗಿ ನೋಡುತ್ತೇವೆ. 2ನೇ ಕೊಲೆಗಾರ ಲೆಮೆಕ್ಕನೆಂಬುದಾಗಿ ನೋಡುತ್ತೇವೆ. 2ನೇ ಕೊಲೆಗಾರ ಲೆಮೆಕ್ಕನು. ಮೊದಲನೇ ಕೊಲೆಗಾರ ಕಾಯನನು ತನ್ನ ತಮ್ಮನಾದ ಹೇಬೇಲ್ನನ್ನ ಕೊಂದು ಹಾಕಿಬಿಟ್ಟನೆಂಬುದಾಗಿ ನೋಡುತ್ತೇವೆ. 2ನೇ ಕೊಲೆಗಾರ ಲೆಮೆಕ್ಕನೆಂಬುದಾಗಿ ನಾವು ನೋಡುತ್ತೇವೆ. ಲೆಮೆಕ್ಕನು ಇಬ್ಬರು ಹೆಂಡತಿನ ಮದುವೆ ಮಾಡ್ಕೊಂಡಲ್ಲ, ಗೊತ್ತಲ್ಲ ಲೆಮೆಕ್ಕನು. ಆ ಲೆಮೆಕ್ಕನು ಆತನು ಕೊಲೆ ಮಾಡಿದನು. ನಾವು ದೇವರ ವಾಕ್ಯ ಅದನ್ನು ಓದುತ್ತೇವೆ. 4ನೇ ಅಧ್ಯಾಯ, ಆದಿಕಾಂಡ 4ನೇ ಅಧ್ಯಾಯ 23ನೇ ವಚನ. ಲೆಮೆಕ್ಕನು ಹೇಳ್ತಾನೆ, ಲೆಮೆಕ್ಕನು ತನ್ನ ಹೆಂಡತಿಯರಿಗೆ ಹೀಗಂದನು, ಆದಾ ಚಿಲ್ಲ, ನನ್ನ ಮಾತಿಗೆ ಕಿವಿಗೊಡರಿ. ಲೆಮೆಕ್ಕನ ಹೆಂಡತಿಯರೇ, ನಾನು ಹೇಳುವುದನ್ನು ಕೇಳಿರಿ. ನನಗೆ ಗಾಯ ಮಾಡಿದ ಒಬ್ಬ ಮನುಷ್ಯನನ್ನು ಕೊಂದೆನು, ನನ್ನನ್ನು ಹೊಡೆದ ಒಬ್ಬ ಪ್ರಾಯಸ್ಥರನ್ನು ಹತ ಮಾಡಿದೆನು ಎಂಬುದಾಗಿ ಹೇಳೋದು ನೋಡುತ್ತೆ. ಅಂದ್ರೆ ಅರ್ಥ, ಈ ಲೆಮೆಕ್ಕನು ಹೇಳ್ತಾ ಇದ್ದಾನೆ, ನನಗೆ ಗಾಯ ಮಾಡಿದಂಥ ಒಬ್ಬನನ್ನು ಕೊಂದು ಹಾಕ್ಬಿಟ್ಟೆ ಅಂತೇಳಿ. ಅಂದರೆ ಲೆಮೆಕ್ಕನು ಕಾಯನ್ ಆದಮೇಲೆ ಕೊಲೆಗಾರ ಲೆಮೆಕ್ಕನು. ಈ ಲೆಮೆಕ್ಕನು ಯಾವ ಲೈನ್ ಹುಡ್ತಾನೆ? ಇದೇ ಲೈನಲ್ಲಿ, ಕಾಯನ ಲೈನಲ್ಲೇ ಬರುವಂಥವನು. ಸೇತನ್ ಲೈನ್ ಅಲ್ಲ, ಒಂದು ಕಾಯನ ವಂಶ. ಅದರಿಂದ ಕೊಲೆಗಾರನ ಒಂದು ವಂಶದಲ್ಲೇ ಬರುವಂಥ ಮತ್ತೊಬ್ಬ ಕೊಲೆಗಾರ ಆತನು ಲೆಮೆಕ್ಕನ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹೀಗೆ
ಇದಾದ್ಮೇಲೆ ದೇವರು ಕೊಡುವಂಥ ಮಾತೇನಂದ್ರೆ ಜಲಪ್ರಳಯ ಆಗ್ತದೆ. ಓಕೆ, ಜಲಪ್ರಳಯ ಆದಮೇಲೆ ದೇವರು ಕೊಟ್ಟಂಥ ಒಂದು ಆಜ್ಞೆ ಅಂದರೆ ಯಾರು ಮನುಷ್ಯನನ್ನು ಕೊಲ್ಲಬಾರ್ದು, ಜೀವ ತೆಗಿಬಾರ್ದು, ದೇವರು ಮುಯಿ ತೀರಿಸ್ತಾನೆ ಎಂಬುದಾಗಿ ಹೇಳಿದನು. ನಂತರ ನರಹತ್ಯವು ಸಹೋದರಹತ್ಯವಾಗಿದೆ, ಅದರಿಂದ ಹತ್ಯೆ ಮಾಡಬಾರ್ದು. ಎರಡನೇದು, ದೇವರು ಮನುಷ್ಯರನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ, ಅದರಿಂದ ಕೊಲೆ ಮಾಡಬಾರ್ದು, ರಕ್ತ ಸುರಿಸಬಾರ್ದು ಎಂಬುದಾಗಿ ಹೇಳಲ್ಪಟ್ಟಿರೋದನ್ನು ನೋಡುವಂತರಾಗಿದ್ದೇವೆ. ನಂತರ ಮತ್ತೊಂದು ವಚನ ಓದಿಕೊಳ್ಳೋಣ. ನಾವು ಅರಣ್ಯಕಾಂಡಕ್ಕೆ ಬರೋಣ. ಯಾಕೆ ರಕ್ತ ಸುರಿಸಬಾರ್ದು ಎಂಬುದಾಗಿ ಹೇಳ್ತದೆ ಆ ವಚನ, ನಮ್ಗೆ ತುಂಬ ಚಂದವಾದಂಥ ಒಂದು ವಚನ ಓದಿಕೊಳ್ಳೋಣ. 35ನೇ ಅಧ್ಯಾಯ 33ನೇ ವಚನ. ಅರಣ್ಯಕಾಂಡ 35ನೇ ಅಧ್ಯಾಯ 33ನೇ ವಚನ. ನೀವು ಹೀಗೆ ನಡೆದುಕೊಂಡರೆ ನಿಮ್ಮ ದೇಶವು ಅಪವಿತ್ರವಾಗುವುದಿಲ್ಲ, ರಕ್ತವು ದೇಶವನ್ನು ಅಪವಿತ್ರ ಮಾಡುತ್ತದಷ್ಟೇ. ಗಮನಿಸಿ, ಅಲ್ಲಿ ರಕ್ತವು ದೇಶವನ್ನು ಅಪವಿತ್ರ ಮಾಡುವುದಷ್ಟೇ. ಅದರರ್ಥ ಕೊಲೆಯಿಂದ ಸುರಿಸಲ್ಪಟ್ಟಂಥ ರಕ್ತ ದೇಶವನ್ನ ಅಪವಿತ್ರ ಮಾಡುತ್ತದೆ. ಕೊಲ್ಲಲ್ಪಟ್ಟವನ ರಕ್ತಕ್ಕಾಗಿ ಕೊಂದವನ ರಕ್ತದಿಂದಲೇ ಹೊರತು ಬೇರೆ ಪ್ರಾಯಶ್ಚಿತವಿಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರೇರಣೆ ನೋಡುವಾಗ ರಕ್ತ ದೇಶವನ್ನ ಅಪವಿತ್ರ ಮಾಡುತ್ತದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದರಿಂದ ರಕ್ತ ಸುರಿಸಬಾರ್ದು. ಓಕೆ, ರಕ್ತ ಸುರಿಸುವಂಥದ್ದು ದೇಶ ಅಪವಿತ್ರವಾಗುವಂಥ ಒಂದು ವಿಷಯವಾಗಿದೆ. ಅದರಿಂದ ಅದರ ಅರ್ಥ ಏನಂತಾರೆ, ರಕ್ತ ಸುರಿಸಬಾರ್ದು ಎಂಬುದಾಗಿ ಕೊಲೆ ಮಾಡಬಾರ್ದು ಎಂಬುದರ ಅರ್ಥದಲ್ಲಿ ಮಾತಾಡುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ ಪ್ರೇರೆ. ಓಕೆ, ದೇವರ ವಾಕ್ಯ ಈ ಒಂದು ನರಹತ್ಯವನ್ನು ಅದು ವಿರೋಧಿಸುವಂಥದ್ದಾಗಿದೆ ಎಂಬುದನ್ನು ನೋಡುವಂಥರಾಗಿದ್ದೇವೆ. ನಂತರ ಮತ್ತೆ ನಾವು ನೋಡುವಾಗ ಇದರ ಒಂದು ಪರಿಣಾಮವನ್ನು ನಾವು ಎದುರಿಸಬೇಕಾಗ್ತದೆ. ನಾವು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 52ನೇ ವಚನ ಓದುವಾಗ ಅಲ್ಲಿ ಗಮನಿಸಿ, ಅಲ್ಲಿ ವಚನ ಬರೆಯಲ್ಪಟ್ಟಿದೆ 52ನೇ ವಚನದಲ್ಲಿ. ಅದರ ದುಷ್ಪರಿಣಾಮ ಸಹ ಕರ್ತನಾಂತ ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳಿದಂಥದ್ದು, ನಿನ್ನ ಕತ್ತಿಯನ್ನು ತಿರುಗಿ ಒರೆಯಲ್ಲಿ ಸೇರಿಸು, ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದ ಸಾಯುವರು, ಕತ್ತಿ ಹಿಡಿಯವರೆಲ್ಲರೂ ಕತ್ತಿಯಿಂದ ಸಾಯುವರು. ಅಂದರೆ ಕೊಲ್ಲುವಂಥವನು ಕೊಲ್ಲಲ್ಪಡುತ್ತಾನೆ ಅಂತ ಅರ್ಥ. 13ನೇ ಪ್ರಕಟಣೆ ಗ್ರಂಥ 13ನೇ 10ನೇ ವಚನವನ್ನು ಸಹ ಓದಿಕೊಳ್ಳೋಣ. ಪ್ರಕಟಣೆ ಗ್ರಂಥ 13ನೇ 10ನೇ ವಚನ. ಕಿವಿಯುಳ್ಳವನು ಕೇಳಲಿ. ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು, ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದಲೇ ಸಾಯಬೇಕು. ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದಲೇ ಸಾಯಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಓಕೆ, ಅಂದರೆ ರಕ್ತ ಸುರಿಸಿದರೆ ಇವನ ರಕ್ತವು ಸುರಿಸಲ್ಪಡ್ತದೆ. ಕತ್ತಿಯಿಂದ ಹತ ಮಾಡಿದ್ರೆ ಇವನು ಕತ್ತಿಯ ಬಾಯಿಗೆ ತುತ್ತಾಗ್ತಾನೆ. ಇದರ ಅರ್ಥ ಏನೆಂಬುದಾಗಿ ಹೇಳುವಾಗ ಮರಣ ಅಥವಾ ಒಂದು ಕೊಲೆ ಮಾಡಿದರೆ ಅವನು ಸಹ ಕೊಲೆ ಆಗುತ್ತಾನೆ ಎಂಬುದರ ಅರ್ಥದಲ್ಲಿ ಹೇಳುವುದನ್ನು ನಾವು ನೋಡುವಂತರಾಗಿದೆ. ಇದಕ್ಕೆ ಒಂದು ಪರಿಣಾಮ ಅದು ಬೀರ್ತದೆ ಅಥವಾ ಅವನಿಗೆ ಅದರ ಶಿಕ್ಷೆ ಬರ್ತದೆ ಎಂಬುದನ್ನು ನಾವು ನೋಡುವಂತರಾಗಿದೆ ಪ್ರೇರೆ. ಓಕೆ, ನಂತರ ನಾವು ವಿಮೋಚನಕಾಂಡ 21ನೇ ಅಧ್ಯಾಯ ಓದುವಾಗ ವಿಮೋಚನಕಾಂಡ 21:12 ಓದಿಕೊಳ್ಳೋಣ. 21:12. ಮನುಷ್ಯನನ್ನು ಒಡೆದು ಕೊಂದವನಿಗೆ ಮರಣ ಶಿಕ್ಷೆ ಆಗಬೇಕು. ಓಕೆ, ಗಮನಿಸ್ತಾರೆ, ಅಲ್ಲಿ ಮನುಷ್ಯನನ್ನು ಒಡೆದು ಕೊಂದವನಿಗೆ ಮರಣ ಶಿಕ್ಷೆ ಆಗಬೇಕು, ಅಲ್ಲಿ ಶಿಕ್ಷೆ ಸಹ ಇದೆ ಎಂಬುದನ್ನು. ಹಂಗೆ ನಾವು ವಿಮೋಚನಕಾಂಡ 24:17 ವಿಮೋಚನಕಾಂಡ 24:17 ಮನುಷ್ಯನನ್ನು ಒಡೆದು ಕೊಂದವನಿಗೆ ಮರಣ ಶಿಕ್ಷೆ ಆಗಬೇಕು, ಅಲ್ಲಿಯೂ ಸಹ ಮರಣ ಶಿಕ್ಷೆ ಆಗಬೇಕೆಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ ಅವನ ಶಿಕ್ಷೆ ತೀವ್ರತೆ ಎಷ್ಟಿರ್ತದೆ ಎಂಬುದನ್ನು ನೋಡುವಾಗ ಅಲ್ಲಿ ವಿಮೋಚನಕಾಂಡ 21:14ನೇ ವಚನ 21:14 ಕೊಲ್ಲಬೇಕೆಂಬ ಉದ್ದೇಶದಿಂದಲೇ ಮತ್ತೊಬ್ಬನನ್ನು ಮೋಸದಿಂದ ಕೊಂದವನನ್ನು ನನ್ನ ಯಜ್ಞವೇದಿಯ ಬಳಿಯಿಂದಲೂ ಎಳೆದವನಿಗೆ ಮರಣ ಶಿಕ್ಷೆಯನ್ನು ಕೊಡಬೇಕು. ಯಜ್ಞವೇದಿಯ ಬಳಿಯಿಂದಲೂ ಎಳೆದು ಮರಣ ಶಿಕ್ಷೆಯನ್ನು ಕೊಡಬೇಕು. ಅಂದರೆ ಎಲ್ಲಿದ್ರೂ ಬಿಡಬೇಡಿ ಅಂತ. ಅವನ ಯಜ್ಞವೇದಿಯ ಬಳಿ ಹತ್ರ ಹಿಡ್ಕೊಂಡಿರೋ ಸಹ ಅಲ್ಲಿಂದ ಎಳ್ಕೊಂಡ್ಬಂದು ಮರಣ ಶಿಕ್ಷೆ ವಿಧಿಸಬೇಕೆಂಬುದಾಗಿ ಹೇಳೋದನ್ನು ನೋಡುವಂಥದ್ದಾಗಿದೆ. ಅಂದರೆ ಈ ಪಾಪ ಎಷ್ಟು ಭಯಂಕರವಾದದ್ದು ಎಂಬುದನ್ನು
ನಾವು ನೋಡುತ್ತೇವೆ. ಅದರಿಂದ ಪ್ರಿಯರೇ, ನರಹತ್ಯೆ ಮಾಡಬಾರದು. ಯಾಕೆ ಎಂಬುದಾಗಿ ಹೇಳುವಾಗ, ಸಹೋದರ ಹತ್ಯ, ಮನುಷ್ಯ ದೇವರ ಹೋಲಿಕೆಗೆ ನಿರ್ಮಾಣವಾಗಿದ್ದಾನೆ. ನಂತರ ಅಷ್ಟು ಮಾತ್ರವಲ್ಲ, ರಕ್ತ ಸುರಿಸುವಂಥದ್ದು ದೇಶ ಅಪವಿತ್ರ ಮಾಡುತ್ತದೆ, ಅಪವಿತ್ರ ಆಗುತ್ತದೆ. ಅದರಿಂದ ಕೊಲೆ ಮಾಡಬಾರ್ದು. ದೇಶ ಅಪವಿತ್ರವಾದರೆ ಶಾಪ ಅದು. ನಂತರ ಅದರ ಒಂದು ಶಿಕ್ಷೆ ತಿರುಗಿ ಬರ್ತದೆ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಓಕೆ, ನಾವು ಧರ್ಮೋಪದೇಶ ಕಾಂಡದಲ್ಲಿ ಒಂದು ವೇಳೆ ಅನಾಥ ಶವ ಅಥವಾ ಯಾರು ಕೊಂದು ಗೊತ್ತಾಗಲ್ಲ, ಒಂದು ಶವ ಬಿದ್ದಿದೆ, ಒಂದು ಹೆಣ ಬಿದ್ದಿದೆ, ಕಾಡಿನಲ್ಲಿ ಎಲ್ಲರೂ ಬಿದ್ದಿದೆ ಎಂಬುದಾಗಿ ತಿಳ್ಕೊಳ್ಳಿ. ಯಾರು ಕೊಂದಿದ್ದಾರೆ, ಯಾರು ಗೊತ್ತಾಗಲ್ಲ. ಅದರಲ್ಲೂ ಸಹ ತಮ್ಮನ್ನು ಪವಿತ್ರ ಮಾಡ್ಕೊಳ್ಬೇಕೆಂಬುದಾಗಿ ನೋಡ್ತೇವೆ. ಯಾರು ಮಾಡಿದೆ ಅಂತ ಗೊತ್ತಿದ್ದಾಗಲೂ ಸಹ ಏನು ಪವಿತ್ರ ಮಾಡ್ಕೊಳ್ಬೇಕೆಂಬುದನ್ನು ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 1ರಿಂದ ಓದಿಕೊಳ್ಳೋಣ. ಅಲ್ಲಿ 1ರಿಂದ ಓದ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ಹತನಾದ ಮನುಷ್ಯನ ಶವವು ಅಡವಿಯಲ್ಲಿ ಬಿದ್ದಿರುವುದನ್ನು ನೀವು ಕಂಡರೆ ಮತ್ತು ಅವನನ್ನು ಕೊಂದವನು ಯಾರೆಂಬುದು ತಿಳಿಯದೆ ಹೋದರೆ, ನಿಮ್ಮ ಹಿರಿಯರು ನ್ಯಾಯಾಧಿಪತಿಗಳು ಬಂದು ಹತನಾದವನ ಶವದ ಸುತ್ತಲಿರುವ ಊರುಗಳಲ್ಲಿ ಯಾವುದು ಹತ್ತಿರವೆಂದು ತಿಳಿದುಕೊಳ್ಳುವುದಕ್ಕೆ ಅಳತೆ ಮಾಡಬೇಕು. ಯಾವ ಊರು ಹತ್ತಿರವಾಗಿದೆಯೋ ಆ ಊರಿನ ಹಿರಿಯರು ಇನ್ನೂ ನೊಗಕ್ಕೆ ಕಟ್ಟಲ್ಪಡದೆಯೂ ಯಾವ ಕೆಲಸವನ್ನು ಮಾಡದೆಯೂ ಇರುವ ಒಂದು ಮಣಕವನ್ನು ತೆಗೆದುಕೊಂಡು ಎಂದಿಗೂ ವ್ಯವಸಾಯವಿಲ್ಲದಂಥ ನೀರು ಯಾವಾಗಲೂ ಹರಿಯುವಂಥ ತಗ್ಗಿಗೆ ಹೋಗಿ ಅಲ್ಲಿ ಅದರ ಕುತ್ತಿಗೆಯನ್ನು ಮುರಿದು ಕೊಲ್ಲಬೇಕು. ಲೇವಿ ಕುಲದವರಾದ ಯಾಜಕರಲ್ಲಿ ಕೆಲವರು ಹತ್ತಿರವಿರಬೇಕು. ನಿಮ್ಮ ದೇವರಾದ ಯೆಹೋವನು ಅವರನ್ನೇ ತನ್ನ ಸನ್ನಿಧಿ ಸೇವೆಯನ್ನು ಮಾಡುವುದಕ್ಕೂ ತನ್ನ ಹೆಸರಿನಿಂದ ಜನರನ್ನು ಆಶೀರ್ವದಿಸುವುದಕ್ಕೂ ಆದುಕೊಂಡಿದ್ದಾನಲ್ಲ. ಅನುಮಾನವಾದ ಎಲ್ಲ ವ್ಯಾಜ್ಯಗಳ ಮತ್ತು ಒಡೆದಾಟಗಳ ವಿಷಯದಲ್ಲಿ ಅವರೇ ತೀರ್ಮಾನಿಸಬೇಕು. ಹತನಾದವನ ಶವಕ್ಕೆ ಹತ್ತಿರವಿರುವ ಗ್ರಾಮದ ಹಿರಿಯರು ತಗ್ಗಿನಲ್ಲಿ ಕುತ್ತಿಗೆ ಮುರಿಯಲ್ಪಟ್ಟ ಆ ಮಣಕದ ಮೇಲೆ ಕೈಗಳನ್ನು ತೊಳೆದುಕೊಂಡು, ನಮ್ಮ ಕೈಗಳು ಈ ಹತ್ಯವನ್ನು ಮಾಡಲಿಲ್ಲ, ನಮ್ಮ ಕಣ್ಣುಗಳು ನೋಡಲಿಲ್ಲ. ಯೆಹೋವನೇ, ನೀನು ಬಿಡುಗಡೆ ಮಾಡಿದ ನಿನ್ನ ಜನರನ್ನು ಕ್ಷಮಿಸಬೇಕು. ಅನ್ಯಾಯವಾದ ನರಹತ್ಯೆ ದೋಷ ಫಲವು ನಿನ್ನ ಜನರಾದ ಇಸ್ರಾಯೇಲರಿಗೆ ತಗಲದಿರಲಿ ಎಂದು ಹೇಳಬೇಕು. ಆಗ ಆ ರಕ್ತಾಪರಾಧವು ಕ್ಷಮಿಸಲ್ಪಡುವುದು. ಹೀಗೆ ಯೆಹೋವನ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಮಾಡುವುದರಿಂದ ನೀವೇ ಅನ್ಯಾಯವಾದ ನರಹತ್ಯೆ ದೋಷವನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕುವಿರಿ. ಗಮನಿಸಿಲ್ಲಿ, ಅಂದರೆ ಒಂದು ನರಹತ್ಯೆ ಆಗಿದೆ, ಯಾರಂತ ಗೊತ್ತಿಲ್ಲ. ಈಗೇನು ಮಾಡಬೇಕು? ಹತ್ತಿರದ ಊರು ಯಾವುದಿದೆ ಅಂತ ನೋಡಬೇಕು. ಆ ಹೆಣ ಬಿದ್ದಿರೋದಕ್ಕೂ ಆ ಯಾವ ಗ್ರಾಮ ಅಥವಾ ಯಾವ ಹಳ್ಳಿ ಹತ್ತಿರವಾಗಿದೆ ಎಂಬುದಾಗಿ ಅವರು ಲೆಕ್ಕ ಮಾಡ್ಕೋಬೇಕು. ಆ ಊರಿನ ಹಿರಿಯರು, ಪ್ರಧಾನರ ಊರಿನ ಹಿರಿಯರೆಲ್ಲ ಒಂದು ಮಣಕವನ್ನು ತರಬೇಕು. ಮಣಕ ಅಂದರೆ ಕಡಸು, ಅದಿನ್ನೂ ನೊಗ ಹೊರದೇ ಇರತಕ್ಕಂಥ ಕಡಸು ಅಂದರೆ ಹಸು. ಓಕೆ, 1 ವರ್ಷ ಅದು ಹೆಂಗಾಗಿರ್ಬೇಕು, ಅದು 1 ವರ್ಷದೊಳಗಡೆ ಇರ್ತಕ್ಕಂಥ ಒಂದು ಹಸು, ಮತ್ತು ಎಂದಿಗೂ ಸಹ ಅದು ನೊಗವನ್ನು ಹೊರದೇ ಇರ್ತಕ್ಕಂಥದ್ದು, ಎಂದಿಗೂ ಸಹ ಮರಿ ಹಾಕ್ತಾ ಇರ್ತಕ್ಕಂಥ ಒಂದು ಹಸು. ಇದನ್ನು ಈಫರ್ ಎಂಬುದಾಗಿ ಕರೀತಾರೆ. ಈಫರ್ ಎಂಬುದಾಗಿ ಹೇಳಿದ್ರೆ ಕಡಸು ಎಂಬುದಾಗಿ ನೋಡ್ತೇವೆ. ಮಣಕ ಅಂತ ಕರೀತಾರೆ, ಮಣಕ. ಓಕೆ, ಇದನ್ನು ತೆಗೆದುಕೊಂಡು ಬಂದವರು ಏನು ಮಾಡಬೇಕು? ಅವರು ಎಂದಿಗೂ ವ್ಯವಸಾಯ ಮಾಡದಂಥ ಮತ್ತು ನೀರು ಹರಿತಕ್ಕಂಥ ತಗ್ಗಿನಲ್ಲಿ ತೆಗೆದುಕೊಂಡು ಹೋಗಿ ಕುತ್ತಿಗೆ ಅದನ್ನು ಮುರಿದು ಕೊಲ್ಲಬೇಕು ಅದನ್ನು ಎಂಬುದಾಗಿ ನೋಡ್ತೇವೆ. ಆಗ ಆ ಊರಿನ ಹಿರಿಯರು ಯಾರಿದ್ದಾರೋ ಅವರು ಬಂದು ಅದರ ಮೇಲೆ ತಮ್ಮ ಕೈಗಳನ್ನು ತೊಳ್ಕೊಳ್ಬೇಕೆಂಬುದಾಗಿ ನೋಡುವಂಥರಾಗಿದ್ದೇವೆ. 6ನೇ ವರ್ಷದಲ್ಲಿ ಹತನಾದವನ ಶವಕ್ಕೆ ಹತ್ತಿರವಿರುವ ಗ್ರಾಮದ ಹಿರಿಯರು ತಗ್ಗಿನಲ್ಲಿ ಕುತ್ತಿಗೆ ಮುರಿಯಲ್ಪಟ್ಟ ಆ ಮಣಕದ ಮೇಲೆ ಕೈಗಳನ್ನು ತೊಳೆದುಕೊಂಡು, ನಮ್ಮ ಕೈಗಳು ಈ ಹತ್ಯವನ್ನು ಮಾಡಲಿಲ್ಲ, ನಮ್ಮ ಕಣ್ಣುಗಳು ನೋಡಲಿಲ್ಲ, ಮತ್ತು ಯೆಹೋವನೇ, ನೀನು ಬಿಡುಗಡೆ ಮಾಡಿದ ನಿನ್ನ ಜನರನ್ನು ಕ್ಷಮಿಸಬೇಕು. ಅನ್ಯಾಯವಾದ ನರಹತ್ಯೆ ದೋಷ ಫಲವು ನಿನ್ನ ಜನರಾದ ಇಸ್ರಾಯೇಲರಿಗೆ ತಗಲದಿರಲಿ ಎಂದು ಹೇಳಬೇಕು. ಕೈಯನ್ನು ತೊಳೆದುಕೊಂಡು ಪ್ರಾರ್ಥನೆ ಮಾಡಬೇಕು. ಮಣಕದ ಮೇಲೆ ಅಥವಾ ಕಡಸಿನ ಮೇಲೆ, ಆ ಕುತ್ತಿಗೆ ಮುರಿಯಲ್ಪಟ್ಟಂತಹ ಆ ಮಣಕದ ಮೇಲೆ ಕೈಯನ್ನು ತೊಳ್ಕೊಂಡು ಹೀಗೆ ಹೇಳಬೇಕು: ನಮ್ಮ ಕೈಗಳು ಈ ಹತ್ಯೆ ಮಾಡಲಿಲ್ಲ, ನಮ್ಮ ಕಣ್ಣುಗಳು ನೋಡಲಿಲ್ಲ. ಯೆಹೋವನೇ, ನೀನು ಬಿಡುಗಡೆ ಮಾಡದ ಜನರನ್ನು ಕ್ಷಮಿಸಬೇಕು. ಅನ್ಯಾಯವಾದ ನರಹತ್ಯ ದೋಷ ಫಲವು ನಿನ್ನ ಜನರಾದ ಇಸ್ರಾಯೇಲರಿಗೆ ತಗಲದಿರಲಿ ಎಂದು ಹೇಳಬೇಕು. ಇಲ್ಲಿ ಗೊತ್ತಿಲ್ಲದಂತಹ ವಿಷಯದಲ್ಲಿ ಇವರು ಈ ರೀತಿ ಮಾಡಿ ತಮ್ಮ ದೋಷವನ್ನು ಪರಿಹರಿಸಿಕೊಳ್ಳಬೇಕು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಯಾಕೆಂದರೆ ಈ ನರಹತ್ಯೆ ಮಾಡುವಂಥದ್ದು ಅದರ ದೋಷ ಹತ್ಕೊಳ್ತದೆ. ಅದರ ಒಂದು ಪಾಪದ ಫಲ
ಅದು ಅನುಭವಿಸ್ಬೇಕಾಗ್ತದೆ. ಅದರಿಂದ ಅವ್ರೇನು ಮಾಡಬೇಕು, ಈ ಒಂದು ಪ್ರಾಯಶ್ಚಿತ್ತವನ್ನು ಮಾಡಬೇಕು, ಗೊತ್ತಿಲ್ಲದೆ ಇದ್ದಾಗ ಎಂಬುದಾಗಿ ನೋಡುವಂಥರಾಗಿದ್ದೇವೆ ಪ್ರೇರೆ. ಓಕೆ, ಇಲ್ಲಿ ನೋಡುವ ಸಮಯದಲ್ಲಿ ಇದೆಷ್ಟು ಭಯಂಕರವಾದಂಥದ್ದು, ನರಹತ್ಯೆ ಮಾಡುವಾಗ ಇದೆಷ್ಟು ದೋಷವಾಗಿದೆ ಎಂಬುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥರಾಗಿದ್ದೇವೆ ಪ್ರಿಯರೇ. ಓಕೆ, ಇದಕ್ಕೆ ನ್ಯಾಯ ತೀರ್ಪು ಬರ್ತದೆ. ಒಂದು ಕೊಂದವನ ರಕ್ತಕ್ಕಾಗಿ ಪ್ರಾಯಶ್ಚಿತ್ತ ಆಗಬೇಕನ್ನೋದು, ಕೊಲ್ಲಲ್ಪಟ್ಟವನ ರಕ್ತಕ್ಕಾಗಿ ಪ್ರಾಯಶ್ಚಿತ್ತ ಆಗಬೇಕಾದ್ದು ಕೊಂದವನ ರಕ್ತ ಎಂಬುದಾಗಿ ನೋಡುತ್ತೇವೆ. ಅವನ ರಕ್ತ ಸುರಿಸಲ್ಪಡಬೇಕೆಂಬುದಾಗಿ ನೋಡುತ್ತೇವೆ. ಓಕೆ, ಇದಿಷ್ಟು ಭಯಂಕರವಾಗಿದೆ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂಥರಾಗಿದ್ದೇವೆ. ಓಕೆ, ಇಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಇದೇ ವಿಷಯವನ್ನು, ನರಹತ್ಯದ ವಿಷಯ ತೆಗೆದುಕೊಂಡು ಈ ನರಹತ್ಯ ಫಸ್ಟ್ ಇದರ ಉಗಮ ಎಲ್ಲಿಂದ ಅಂತ ಹೇಳುವುದನ್ನು ನೋಡುವಂಥರಾಗಿದ್ದೇವೆ. ಈ ನರಹತ್ಯೆ ಇದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಉಗಮ ಎಲ್ಲಿಂದ ಎಂಬುದಾಗಿ ಯೇಸು ಕರ್ತನಲ್ಲಿ ಹೇಳುವುದನ್ನು ನೋಡುವಂಥರಾಗಿದ್ದೇವೆ. ಕೆಲವು ಸಮಯದಲ್ಲಿ ನರಹತ್ಯ ಉದ್ದೇಶಪೂರ್ವಕವಾಗಿ ನಡೀತದೆ. ನಂತರ ಕೆಲವು ಸಮಯದಲ್ಲಿ ಕೈ ತಪ್ಪಿ ಕೆಲವು ಕಾರ್ಯಗಳು ನಡೀತವೆ. ಆಕ್ಸಿಡೆಂಟ್ ಅಂತ ಹೇಳ್ತಾರಲ್ಲ ಹಂಗೆ. ಓಕೆ, ಆಕ್ಸಿಡೆಂಟಲ್ಲಿ ಕೆಲವು ಕಾರ್ಯಗಳು ನಡೀತವೆ. ಅದಕ್ಕೊಂದು ಮಾರ್ಗ ಇದೆ. ದೇವರು ಅಣ್ಣಯಸ್ತನಲ್ಲ. ಈಗ ಅನೇಕ ಉದಾಹರಣೆಗಳು 35ನೇ ಅಧ್ಯಾಯದಲ್ಲಿ ನೀವು ಅರಣ್ಯಕಾಂಡ 35ನೇ ಅಧ್ಯಾಯದಾಗ ಬರೆಯಲ್ಪಟ್ಟಿದೆ. ಒಂದು ವೇಳೆ ಒಬ್ಬನು ಒಂದು ಮರ ತರಲಿಕ್ಕೆ, ಸೌದೆ ತರಲಿಕ್ಕೆ ಹೋದನು ಉದಾಹರಣೆಗೆ ಅಲ್ಲಿ ಹೇಳ್ತದೆ. ಆಗ ತರಿಯುವಂಥವನ್ನ ಕೊಡಲಿ ಕಾವು ತಪ್ಪಿ ಅದು ಇನ್ನೊಬ್ಬನ ತಲೆ ಮೇಲೆ ಬಿತ್ತು ಅಂತ ಇಟ್ಕೊಳ್ಳಿ. ಅವನು ಹೊಡಿಬೇಕಂತ ಹೊಡೆದಿಲ್ಲ, ಅದರ ಕೊಡಲಿ ಕಾವು ತಪ್ಪಿ ಬಿದ್ದು ತಲೆಗೆ ಹೊಡೆದು ಸತ್ತು ಹೋದ ಅಂತ ಇಟ್ಕೊಳ್ಳಿ. ಆವಾಗ ಏನು ಮಾಡಬೇಕು, ಅವನು ನಿರಪರಾಧಿ. ಖಂಡಿತವಾಗ್ಲೂ ಹೊಡಿಬೇಕಂತ ಯಾವುದೇ ಒಂದು ಪೂರ್ವ ದ್ವೇಷ ಅವನಿಗಿರಲಿಲ್ಲ, ಆದರೆ ಅವನು ಸತ್ತು ಹೋದನಂತ ಇಟ್ಕೊಳ್ಳಿ. ಆವಾಗ ಇಂಥ ವ್ಯಕ್ತಿಗಳ ಒಂದು ಸಂರಕ್ಷಣೆಗೋಸ್ಕರ 6 ಆಶ್ರಯ ನಗರಗಳಿತ್ತು ಎಂಬುದನ್ನು ನೋಡುತ್ತೇವೆ ಇಸ್ರಾಯೇಲರಲ್ಲಿ. ಅಲ್ಲಿ ಓಡಿ ಹೋಗಿ ಒಂದರಲ್ಲಿ ಅವರು ಸೇರ್ಕೋಬೇಕಿತ್ತು. ಅಲ್ಲಿ ಅವರಿಗೆ ಸಂರಕ್ಷಣೆ ಇರ್ತಾ ಇತ್ತು. ಅಂದರೆ ಕೈ ತಪ್ಪಿ ಬೇಕಂತ ಮಾಡದೆ, ಯಾವ ದ್ವೇಷವನ್ನಿಟ್ಟುಕೊಂಡು ಮಾಡದೆ ಕೈ ತಪ್ಪಿದವನು ಹಾಗೆ ಮಾಡಿದ್ರೆ ಅದು ಅವನು ಆಶ್ರಯ ಪಟ್ಟಣಗಳು 6 ಪಟ್ಟಣಗಳಿದೆ. ನಾನು ಅದೆಲ್ಲ ಅವರು ವಿವರಣೆ ಮಾಡಲಿಕ್ಕೆ ಆಗೋದಿಲ್ಲ, ಮುಂದೆ ದೇವಚಿತ್ತವರ ಮುಂದೆ ನೋಡೋಣ. ಆ ಪಟ್ಟಣಗಳಲ್ಲಿ ಒಂದಕ್ಕೆ ಅವನು ಓಡಿ ಹೋಗಿ ತಪ್ಪಿಸ್ಕೊಳ್ಬೇಕು. ಇಲ್ಲದಿದ್ದರೆ ಸಮೀಪ ಬಂದು, ಅಂದರೆ ಸತ್ತವನ ಸಮೀಪ ಬಂದು ಯಾರಾದರೂ ಕೋಪದಿಂದ ಹೋಗಿ ಇವನಿಗೆ ಹೊಡೆದಾಕ್ಬೋದಲ್ಲ, ಇವನು ಕೊಂದಾಕ್ಬೋದಲ್ಲ. ಅದರಿಂದ ಅವನು ಓಡಿ ಹೋಗಿ, ಬೇಕಂತ ಮಾಡಿರೋದಲ್ಲ, ಅವನು ದ್ವೇಷದಿಂದ ಮಾಡಿರೋದಲ್ಲ, ಕೈ ತಪ್ಪಿ ಆಕ್ಸಿಡೆಂಟ್ ಎಂಬುದಾಗಿ ಹೇಳ್ತಾರಲ್ಲ ಹಾಗೆಯೇ ಅಂಥ ಒಂದು ವಿಷಯ ಬಂದಾಗ 6 ಆಶ್ರಯ ನಗರಗಳಲ್ಲಿ ಹೋಗಿ ಅವರು ಆಶ್ರಯ ಪಡಿಬೇಕೆಂಬುದನ್ನು ನೋಡುವಂಥರಾಗಿದ್ದೇವೆ. ಓಕೆ, ನಂತರ ಅಷ್ಟು ಮಾತ್ರವಲ್ಲದೆ ಒಂದು ವೇಳೆ ನಿಜವಾದಂಥ ಒಂದು ರಕ್ತಾಪರಾಧ ಮಾಡಿದರೆ ಅವನಿಗೆ ಸಹಾಯ ಮಾಡಿದಂಥವರು ಸಹ ಅಪರಾಧಿಗಳೇ. ಓಕೆ, ಅದು ಸಹ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ನ್ಯಾಯಸ್ಥಾಪನ ಪುಸ್ತಕ ಓದುವಾಗ 9ನೇದು 24ನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ರಕ್ತಾಪರಾಧದ ಫಲವು ಸುರಿಸಿದವನ ಮೇಲೆಯೂ ಸಹಾಯ ಮಾಡಿದವರ ಮೇಲೆಯೂ ಬರುತ್ತದೆ ಅಂತ ಬರೆಯಲ್ಪಟ್ಟಿದೆ. ಅಂದ್ರೆ ಅರ್ಥ ಏನು ಅಂದರೆ, ಕೊಲೆ ಮಾಡಿದವನು ಅಪರಾಧಿ, ಅದಕ್ಕೆ ಹಿಂದೆ ಸಪೋರ್ಟ್ ಮಾಡಿದಂಥ, ಸಹಾಯ ಮಾಡಿದಂಥ ವ್ಯಕ್ತಿಯೂ ಸಹ ಅಪರಾಧಿ ಎಂಬುದನ್ನು ನಾವು ನೋಡುವಂಥರಾಗಿದ್ದೇವೆ. ಅದರಿಂದ ನಾನು ಇಲ್ಲಿ ಹೇಳುವುದೇನಂತ ದೇವರ ವಾಕ್ಯ, ಮಾಡಲೂಬಾರ್ದು, ಇದಕ್ಕೆ ಸಪೋರ್ಟು ಮಾಡಬಾರ್ದು ಅಂತ. ಓಕೆ, ಅದು ಸಹ ಸಪೋರ್ಟ್ ಮಾಡುವುದು ಸಹ ದೊಡ್ಡ ಅಪರಾಧವಾಗಿದೆ ಪ್ರೇರೆ. ಅದರಿಂದ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ಕರ್ತನಾಂತ ಯೇಸು ಕ್ರಿಸ್ತನು ಈಗ ಈ ನರಹತ್ಯೆ ಅಂತಕ್ಕಂಥದ್ದು ಎಲ್ಲಿಂದ ಹುಟ್ಟಿ ಬರ್ತದೆ ಎಂಬುದನ್ನು ಯೇಸು ಕರ್ತನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಒಳಗಿಂದ ಅದು ಎಲ್ಲಿ, ಅದರ ಉಗಮ ಎಲ್ಲಿ ಎಂಬುದನ್ನು ಕರ್ತನಾಂತ ಯೇಸು ಕ್ರಿಸ್ತನು ಅಲ್ಲೇನೆ ಇದನ್ನು ನಾವೇನು ಮಾಡಬೇಕು, ತೆಗೆದು ಹಾಕಬೇಕು. ಅಂದರೆ ಅಲ್ಲಿ ಉಗಮವಾಗ್ತಕ್ಕಂಥ ಸ್ಥಳದಲ್ಲಿ ಇದನ್ನು ಅಡಗಿಸ್ಬೇಕೆಂಬ ಸತ್ಯವನ್ನು ಇಲ್ಲಿ ಹೇಳುವುದನ್ನು ನೋಡುವಂತರಾಗಿದ್ದೇವೆ. ಈಗ ನರಹತ್ಯೆ ಮಾಡಬಾರ್ದು, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿ ಆಗುವನೆಂದು ಹಿರಿಯರಿಗೆ ಹೇಳಿದೆ ಎಂದು ಕೇಳಿದಿರಷ್ಟೇ. 5ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 21ನೇ ವಚನದಲ್ಲಿ ನಾವು ಓದಿದೆವು. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ಸಿಟ್ಟುಗೊಳ್ಳುವ ಅಂದರೆ ಇದು ಒಳಗಡೆ ಉಂಟಾಗ್ತಕ್ಕಂಥದ್ದು, ಒಳಗಡೆ ಬರುವಂಥದ್ದು ಇದು. ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ಓಕೆ, ನಂತರ 2ನೇದು, ನೀಚ ಅನ್ನುವನು ನ್ಯಾಯ ವಿಚಾರಣೆ ಸಭೆಗೆ ಒಳಗಾಗುವನು. ಮೂರ್ಖ ಅನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಓಕೆ, ಇಲ್ಲಿ
ಒಂದು ಒಳಗಡೆ ಹೃದಯದಲ್ಲಿ ಸಿಟ್ಟು ಅಲ್ವೇ, ನಂತರ ಬಾಯಲ್ಲಿ ನೀಚ ಮೂರ್ಖ ಅನ್ನುವಂಥದ್ದು. ಕರ್ತನಾಂತ ಯೇಸು ಕ್ರಿಸ್ತನಲ್ಲಿ ಒಳಗಡೆಯಿಂದ ಇದು ಉದ್ಭವ ಆಗ್ತದೆ ಎಂಬುದನ್ನು ಹೇಳುವುದನ್ನು ನೋಡುತ್ತೇವೆ. ಒಳಗಡೆಯಿಂದ ಅದು ಹೊರಗಡೆಗೆ ಬರ್ತದೆ ಅಂತ. ಓಕೆ, ನಮ್ಮ ಕರ್ತನು ಹೊರಗಡೆ ನೋಡಿ ತೀರ್ಪು ಮಾಡುವಂಥವನಲ್ಲ, ಒಳಗಡೆ ನೋಡಿ ತೀರ್ಪು ಮಾಡುವಂಥವನು. ಯಾವಾಗಲೂ ಸಹ ದೇವರ ವಾಕ್ಯ ಇದೆ. ಓಕೆ, ಗಾಡ್ ವಿಲ್ ಜಡ್ಜ್ ಪೀಪಲ್ ಬೈ ದ ವೇ ದಟ್ ದೇ ಥಿಂಕ್. ದೇವರು ಅವರು ಏನೆಲ್ಲ ಆಲೋಚನೆ ಮಾಡ್ತಾರೋ ಅದರ ಮೇಲೆ ತೀರ್ಪು ಮಾಡುತ್ತಾನೆ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಹೊರಗಡೆಯಿಂದ ಒಳಗಡೆ ಹೋಗುವಂಥದ್ದು ಈ ಮನುಷ್ಯನನ್ನ ಕೆಡಿಸೋದಿಲ್ಲ, ಒಳಗಡೆಯಿಂದ ಹೊರಗಡೆ ಬರ್ತಲ್ಲ ಅದು ಮನುಷ್ಯನ ಕೆಡಿಸ್ತದೆ ಅಂತ ಹೇಳಿದ್ರು. ಆ ಹೊರಗಡೆಯಿಂದ ಒಳಗಡೆ ಬರ್ತಕ್ಕಂಥ ಸಂಗತಿ ಅದು ಎಲ್ಲಿಂದ ಬರ್ತದೆ, ಒಳಗಡೆ ಏನೆಲ್ಲ ಇರ್ತದೆ ಎಂಬುದನ್ನು ನಾವು ಮಾರ್ಕನ ಸುವಾರ್ತೆಯಲ್ಲಿ ಓದುವಾಗ 5ನೇ ಅಧ್ಯಾಯದಲ್ಲಿ ಎಲ್ಲ ವಿಷಯಗಳು ಒಂದು ಲೀಸ್ಟ್ ಕೊಡಲ್ಪಟ್ಟಿದೆ ನೋಡಿ. ಅದರಲ್ಲಿ ಕೊಲೆಯೂ ಸಹ ಸೇರಲ್ಪಟ್ಟಿರುವುದನ್ನು ನೋಡುವಂಥರಾಗಿದೆ, ಒಳಗಡೆಯಿಂದ ಬರುವಂಥದ್ದು. ಸರಿ, 7ನೇದು 20ನೇ ವಚನ ನೋಡಿ. ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಭಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ಗಮನಿಸಿ, ಒಳಗಿನಿಂದ ಬರುವಂಥ ವಿಷಯಗಳಿವು. ಪಾಪ ಅಂತಕ್ಕಂಥದ್ದು ಹೊರಗಿಂದ ಬರುವುದಲ್ಲ, ಒಳಗಡೆಯಿಂದ ಉದ್ಭವ ಆಗುವಂಥದ್ದು ಇದು. ಯಾಕಂದರೆ ಮನುಷ್ಯನ ನೇಚರೇ ಸಿನ್ ನೇಚರು. ಅದರಿಂದ ಒಳಗಡೆಯಿಂದ ಬರುವಂಥದ್ದು. ಯೇಸು ಕರ್ತನು ಹೇಳಿದನು, ಹೊಲೆ ಮಾಡುವಂಥದ್ದು ನಾವು ಹೊರಗಡೆಯಿಂದ ಆಹಾರ ತಗೊಂಡು ಒಳಗಡೆ ಹಾಕ್ತೀವಲ್ಲ ಹೊಟ್ಟೆಗೆ, ಅದಲ್ಲ, ಒಳಗಿಂದ ಬರ್ತದಲ್ಲ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆಗಳು. ಅದು ಯಾವುದು? ಅದರಲ್ಲಿ ಅನೇಕ ವಿಷಯಗಳು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರೆಯಲ್ಪಟ್ಟಿದೆ. ಸುಳ್ಳುಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯಾಶ ಇದೆಲ್ಲವೂ ಎಲ್ಲಿಂದ ಬರ್ತದೆ? ಅದರ ಉಗಮೆಯಲ್ಲಿ, ಅದರ ಫೌಂಟೇನಲ್ಲಿ ಒಳಗಡೆ ಹೃದಯದಿಂದ ಸ್ಟಾರ್ಟ್ ಆಗುವಂಥದ್ದು. ಅದರಿಂದ ಅಲ್ಲಿ ಕ್ಲಿಯರ್ ಮಾಡ್ಕೋಬೇಕು, ಅಲ್ಲಿ ಸರಿಯಾಗಬೇಕು ಅಂತ ಅರ್ಥ. ಈಗ ಯೋಸೇಫನನ್ನು ಕೊಲೆ ಮಾಡಲಿಕ್ಕೆ ಅಣ್ಣಂದಿರು ವ್ಯವಸ್ಥೆ ಮಾಡಿದರು. ಫಸ್ಟ್ ಎಲ್ಲಿಂದ ಬಂತು? ಅವ್ರನ್ನ ಕೊಲೆ ಮಾಡಬೇಕು ಅನ್ನೋದು ಹೆಂಗೆ ಉತ್ಪತ್ತಿ ಆಯಿತು? ಅವನ ಕಂಡ್ರೆ ಅವರಿಗೆ ದ್ವೇಷ ಉಂಟಾಯಿತು ಅಲ್ವಾ? ಅವನ ಕಂಡ್ರೆ ಅವನಿಗೆ ಹೊಟ್ಟೆ ಕಿಚ್ಚು ಮತ್ತು ಹಾಗೆತನ, ದ್ವೇಷ ಉಂಟಾಯಿತು. ಈ ದ್ವೇಷ ಎಲ್ಲಿ ನಡೆಸ್ತು? ಈ ಅಣ್ಣಂದಿರನ್ನ, ಯೋಸೇಫನನ್ನ ಕೊಂದು ಬಿಡೋಣ ಎಂಬತಕ್ಕಂಥ ರೀತಿಯಲ್ಲಿ ನಡೆಸ್ತು. ನಿಮ್ಮೆಲ್ಲರಿಗೂ ಸಹ ಅದು ಗೊತ್ತಿದೆ ಎಂಬುದನ್ನು ಎಣಿಸ್ತೇನೆ. ನೀವು ಯೋಸೇಫನ ಚರಿತ್ರೆ ಓದುವಾಗ ಈ 37ನೇ ಆದಿಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡುವ ಸಮಯದಲ್ಲಿ 4ನೇ ವಚನ ಓದಿಕೊಳ್ಳೋಣ. ಅಲ್ಲಿ ಬರೆಯಲ್ಪಟ್ಟಿದೆ, ಯೋಸೇಫನು ತನ್ನ ಅಣ್ಣಂದಿರ ಜೊತೆ ಕುರಿ ಮೇಯಿಸ್ತಾ ಇದ್ನು. ಅವನ ಅಣ್ಣ ತಮ್ಮಂದಿರು ತಮ್ಮ ತಂದೆ ತನ್ನ ಎಲ್ಲ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ ಯೋಸೇಫನನ್ನು ಹಾಗೆ ಮಾಡಿ ಅವರೊಡನೆ ಸ್ನೇಹ ಭಾವದಿಂದ ಮಾತನಾಡಲಾರದೆ ಹೋದರು. ಹಾಗೆ ಮಾಡಿದರು. 8ನೇ ವಚನ, ನೀನು ನಿಜವಾಗಿ ನಮ್ಮನ್ನು ಆಳುವೆಯಾ? ನೀನು ನಮ್ಮ ಮೇಲೆ ದೊರೆತನ ಮಾಡುವೆ ಎಂದು ಅವನಿಗೆ ಹೇಳಿ ಅವನ ಕನಸುಗಳಿಗಾಗಿಯೂ ಮತ್ತು ಮಾತುಗಳಿಗಾಗಿಯೂ ಮತ್ತಷ್ಟು ಹಾಗೆ ಮಾಡಿದರು. ನಂತರ 11ನೇ ವಚನ, ಯೋಸೇಫನ ಅಣ್ಣಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ನಂತರ ಅದಾದ್ಮೇಲೆ ಈಗ ನೋಡಿ ಮುಂದೆ ಈ ಹೊಟ್ಟೆ ಕಿಚ್ಚು ಹಾಗೆ ತನ್ನ ಒಳಗಡೆ ಉಂಟಾದದ್ದು ಎಲ್ಲಿ ತನಕ ಹೋಯ್ತು ಅಂದರೆ ಅವನನ್ನು ಮುಗಿಸ್ಬಿಡೋಣ ಅನ್ನೋ ತನಕ ಹೋಯ್ತು ಅಲ್ವೇ? ನಾವು ಮುಂದಿನ ವಚನ ಓದುವಾಗ ಅವನು ಅಣ್ಣಂದಿರನ್ನು ಹುಡಿಕೊಂಡು ಕುರಿ ಮೇಯಿಸುವಂಥವ್ರ ಹತ್ರಕ್ಕೆ ಶೇಕೆಮ್ಗೆ ಹೋಗ್ತಾನೆ. ಶೇಕೆಮ್ನಿಂದ ಆತನು ಮತ್ತೊಂದು ದೋತಾನ್ ಎಂಬತಕ್ಕಂಥ ಸ್ಥಳಕ್ಕೆ ಹೋಗುತ್ತಾನೆ. ಸುಮಾರು ಒಂದು 100 ಕಿಲೋಮೀಟರ್ ಪ್ರಯಾಣ ಮಾಡಿ ಅಣ್ಣಂದಿರನ್ನು ಹುಡಿಕೊಂಡು ಅವರ ಯೋಗಕ್ಷೇಮ ವಿಚಾರಿಸಿ ಬರಲು ಹೋಗುತ್ತಾನೆ ತಂದೆ ಅಪ್ಪನೇ ಮೇರೆಗೆ. ಆದರೆ ಅವರೇನು ಯೋಚನೆ ಮಾಡ್ತಾರೆ? ನಾವು ದೂರದಲ್ಲಿ ನೋಡ್ತಾರೆ. 18ನೇ ವಚನಕ್ಕೆ ಬರೋಣ. ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡರು. ನೋಡಿ, ಗಮನಿಸಿ, ಈ ಎಲ್ಲಿ ನಡೆಸ್ತು? ಒಳಗಡೆ ಉದ್ಭವದಂಥ ಹಗೆತನ, ಈ ಹೊಟ್ಟೆ ಕಿಚ್ಚು, ಈ ದ್ವೇಷ ಎಲ್ಲಿ ನಡೆಸ್ತು?
ಇವನನ್ನು ಮುಗಿಸ್ಬಿಡೋಣ ಅಂತ ನಡೆಸ್ತು. ಪ್ರಿಯರ, ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥದ್ದು, ಇದು ಉಗಮಾದದಲ್ಲಿ ಹೃದಯದೊಳಗಡೆ ಅಂತ. ಇಲ್ಲಿ ಚೂಟ್ಬೇಕಿದ್ನ, ಇಲ್ಲಿ ಬಿಟ್ಟರೆ ಏನಾಗ್ತದೆ, ಬಾಯಿಲಿ ಬರ್ತದೆ, ಬಾಯಿಲಿಂದ ಕೈಗೆ ಬರ್ತದೆ. ಅದರಿಂದ ಪ್ರಿಯರೇ, ಇಲ್ಲಿ ಯೋಸೇಫನನ್ನ ಕೊಲೆ ಮಾಡಲಿಕ್ಕೆ ಕಾರಣ ಏನಂತಂದರೆ, ಮೊದಲಿಂದಲೂ ಈ ದ್ವೇಷ, ಈ ಹೊಟ್ಟೆ ಕಿಚ್ಚು, ಈ ಹಗೆತನವನ್ನು ಇಟ್ಕೊಂಡು ಬಂದದ್ದೇ ಕಾರಣ. ಈಗೇನು ಮಾಡ್ತಾರೆ ಅವರು, ಕೊಳ್ಳುವುದಕ್ಕೆ ಒಳಸಂಚು ಮಾಡಿಕೊಂಡರು. ಅವರು ಒಬ್ಬರಿಗೊಬ್ಬರು ಆ ಕನಸಿನವನು ಬರುತ್ತಾನೆ, ನಾವು ಅವನನ್ನು ಕೊಂದು ಈ ಗುಂಡಿಗಳಲ್ಲಿ ಒಂದರೊಳಗೆ ಹಾಕಿ ದುಷ್ಟ ಮೃಗ ಅವನನ್ನು ತಿಂದು ಬಿಟ್ಟಿತೆಂದು ಹೇಳೋಣ ಬನ್ನಿ. ಗಮನಿಸಿ, ಯೋಸೇಫನನ್ನ ಕೊಲ್ಲಲಿಕ್ಕೆ ಅವರ ಹೃದಯದಲ್ಲಿದ್ದಂಥ ಒಂದು ಕಹಿ ಅವನ ಮೇಲೆ. ಪ್ರಿಯರೇ, ನಾನು ಏನು ಹೇಳಲಿಕ್ಕಿದ್ದೇನೆ ಅಂದರೆ, ಯಾರ ಮೇಲೆಯೂ ಸಹ ಯಾವುದೇ ಕಹಿ ಅನುಭವನ ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಡ್ರಿ, ಒಳ್ಳೆಯದಲ್ಲ. ಯಾರ ಮೇಲೆ ಯಾವುದೇ ರೀತಿಯಂಥ ದ್ವೇಷ, ಯಾವುದೇ ರೀತಿಯ ಹೊಟ್ಟೆ ಕಿಚ್ಚು, ಹಗೆತನ ಬೇಡವೇ ಬೇಡ, ನಮಗದು ಒಳ್ಳೆಯದಲ್ಲ. ಅದು ಒಂದು ಸ್ವಲ್ಪ ಬೆಳೀತಾ ಬರುವಾಗ ಅದು ಹೊರಗಡೆ ಬರ್ತದೆ. ಅದರಿಂದ ಅಲ್ಲೇನೆ ಅದನ್ನು ಚೂಟಾಕಬೇಕು. ಹರಿದ್ರ ನಮ್ಮ ಕರ್ತನ ಹೇಳಿದ್ದೇನಂತಂದರೆ, ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗ್ತಾನೆ. ಓಕೆ, ನಂತರ ನೀಚ ಅನ್ನುವನು ನ್ಯಾಯಸಭೆ ವಿಚಾರಣೆಗೆ ಗುರಿಯಾಗ್ತಾನೆ, ಮತ್ತು ಮೂರ್ಖ ಅನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗೋನು. ಗೆಹನ್ನ ಎಂಬುದಾಗಿ ಹೇಳುವಾಗ ಅಗ್ನಿ ನರಕ ಎಂಬುದಾಗಿ ನೋಡುತ್ತೇವೆ. ಗೆಹನ ಅಂತ ಯಾವುದಕ್ಕೆ ಕರೀತಾ ಇದ್ರು? ಯೆರೂಸಲೇಮ್ನಲ್ಲಿ ಒಂದು ಸ್ಥಳ ಇತ್ತು. ಯೆರೂಸಲೇಮ್ನಲ್ಲಿ ಔಟ್ ಸೈಡಲ್ಲಿ ಒಂದು ಸ್ಥಳ, ಅಲ್ಲಿ ಎಲ್ಲ ಈ ಗಾರ್ಬೇಜ್ ಅಥವಾ ರಬ್ಬಿಷ್ನ ತೆಗೆದುಕೊಂಡು ಹೋಗಿ, ಅಥವಾ ವೇಸ್ಟೇಜ್ ಎಲ್ಲ ತೆಗೆದುಕೊಂಡು ಹೋಗಿ ಅಲ್ಲಿ ಸುರಿತಾ ಇದ್ರು. ಆ ಸುರಿಯುವಂಥ ಸ್ಥಳದಲ್ಲಿ ಯಾವಾಗಲೂ ಬೆಂಕಿ ಉರಿತಾ ಇತ್ತು. ಅಂದರೆ ಅಲ್ಲಿ ದಿನನಿತ್ಯವೂ ವೇಸ್ಟೇಜ್ ಹೋಗ್ತಾ ಇತ್ತು, ಅಲ್ಲಿ ಬೆಂಕಿ ಉರಿತಾನೇ ಇರ್ತಿತ್ತಲ್ಲ ಯಾವಾಗಲೂ ಸಹ. ಡೈಲಿ ಯಾವಾಗಲೂ ಆರದ ಬೆಂಕಿ, ಅದು ಆರ್ತಾನೆ ಇಲ್ಲ. 24 ಗಂಟೆ ಟೈಮ್ ಅದು ಬೆಂಕಿ ಉರಿತಾ ಇತ್ತು. ಎಲ್ಲ ಗಾರ್ಬೇಜ್, ಎಲ್ಲ ರಬ್ಬಿಶ್ ಎಲ್ಲ ಹೋಗಿ ಅಲ್ಲಿ ಆಗ್ತಾ ಇದ್ರು, ಎಲ್ಲ ಕತ್ಕೊಂಡು ಅಲ್ಲಿ ಯಾವಾಗಲೂ ಉರಿತಾ ಇತ್ತು. ಅದನ್ನು ಗೆಹನ್ನ ಅಂತ ಕರೀತಾ ಇದ್ರು ಅಲ್ವೇ. ಅದನ್ನೇ ಇಲ್ಲಿ ಪ್ರಯೋಗ ಮಾಡುವಂಥ ಅಗ್ನಿ ನರಕ ಎಂಬುದಾಗಿ ಕರೆಯಲ್ಪಟ್ಟು, ಅಂದರೆ ಬೆಂಕಿ ಹಾಕುವಂಥದ್ದು. ಒಂದು ಪನಿಷ್ಮೆಂಟ್ ಎಷ್ಟು ತೀವ್ರವಾಗಿದೆ ಎಂಬುದನ್ನು ಇಲ್ಲಿ ಹೇಳುವುದನ್ನು ನಾವು ನೋಡುವಂಥರಾಗಿದ್ದೇವೆ ಪ್ರಿಯರೇ. ಓಕೆ, ಇಲ್ಲಿ ನೋಡುವಾಗ ದೇವರು God will judge people by the way that they think. ದೇವರು ನಮ್ಮ ಹೃದಯವನ್ನು ನೋಡಿ ಆತನು ಪ್ರತಿಫಲ ಕೊಡುವಂಥವನು ಅಥವಾ ನ್ಯಾಯ ತೀರ್ಪು ಮಾಡುವಂಥನು ಎಂಬುದನ್ನು ನಾವು ನೋಡುವಂಥರಾಗಿದ್ದೇವೆ. ಓಕೆ, ನಂತರ ಎರಡನೇದಾಗಿ ಈ ವಿಲ್ ಆಲ್ಸೋ ಜಡ್ಜ್ ದೆಮ್ ಬೈ ದ ವೇ ದಟ್ ದೇ ಟಾಕ್. ದೇವರು ಮಾತಿನ ಮೇಲೆಯೂ ತೀರ್ಪು ಮಾಡುತ್ತಾನೆ. ಹೆಂಗ್ ಮಾತಾಡ್ತಾರೆ ಅದ್ರ ಮೇಲೆ ತೀರ್ಪು ಮಾಡ್ತಾನೆ. ದೇವರ ವಾಕ್ಯದಲ್ಲಿ ಮತ್ತಾಯ 12:12 ಓದ್ತೇವೆ, ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ನ್ಯಾಯ ವಿಚಾರಣೆ ದಿನದಲ್ಲಿ ಲೆಕ್ಕ ಕೊಡಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಏನು ಮಾತಾಡ್ತೇವೋ ಅದು ಸಹ ನ್ಯಾಯ ತೀರ್ಪಿಗೆ ಗುರಿ ಮಾಡುತ್ತದೆ. ಓಕೆ, ಅದಕ್ಕೇನೆ ನೀಚ, ಮೂರ್ಖ ಈ ಎಲ್ಲ ಪದಗಳನ್ನು ಬಳಸಬಾರ್ದು, ಅಥವಾ ಈ ಮಾತುಗಳಿಂದಲೂ ಸಹ ನಾವು ನ್ಯಾಯ ವಿಚಾರಣೆಗೆ ಗುರಿ ಹಾಕ್ತೇವೆ ಎಂಬುದನ್ನು ನೋಡುವಂತರಾಗಿದ್ದೇವೆ. ನಂತರ ಅಷ್ಟು ಮಾತ್ರವಲ್ಲ, ಆ್ಯಂಡ್ ಈ ವಿಲ್ ಜಡ್ಜ್ ದೆಮ್ ಬೈ ದ ವೇ ದಟ್ ದೇ ಬಿಹೇವ್. ಅವರ ನಡತೆ ಆದ್ಮೇಲೆಯೂ ಸಹ ತೀರ್ಪು ಮಾಡ್ತಾನೆ. ಥಿಂಕಿಂಗ್ ಇದೆಯಲ್ಲ ಅದರ ಮೇಲೆಯೂ, ಮತ್ತು ಟಾಕಿಂಗ್ ಇದೆಯಲ್ಲ ಅದರ ಮೇಲೆಯೂ, ನಂತರ ಬಿಹೇವ್ ನಡತೆ ಮೇಲೆಯೂ. ಅದರಿಂದ ಪ್ರಿಯರೇ, ನಾವು ಏನು ಆಲೋಚನೆ ಮಾಡ್ತೇವೆ, ಏನು ಆಗ್ತದೆ. ಫಸ್ಟು ಏನೇ ನಾವು ಬಿಹೇವ್ ಮಾಡಬೇಕಾದ್ರೂ ಮಾತಾಡಬೇಕಾದ್ರೂ ಅದು ಫಸ್ಟು ಉಗಮ ಇಲ್ಲಿ ಗೊತ್ತುಂಟ, ಒಳಗಡೆ. ಕರ್ತನ ಅದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಓಕೆ, ನಾನು ಇನ್ನೂ ಕೆಲವು ವಚನಗಳು ನಿಮಗೆ ಹೇಳಲಿಕ್ಕೆ ಇಷ್ಟೊಳಗನಾಗಿದ್ದೇನೆ. ನಾವು ಯೋಹಾನ್ ಪತ್ರಿಕೆಯಲ್ಲಿ ಓದುವಾಗ ನೋಡಿ, ಇಲ್ಲಿ ಬರೆಯಲ್ಪಟ್ಟಿದೆ. ಯೋಹಾನ್ ಪತ್ರಿಕೆ, ಮೊದಲನೇ ಪತ್ರಿಕೆ 3:15 ವಚನ ಓದಿಕೊಳ್ಳೋಣ. 3:15. ಅಲ್ಲಿ ಯೋಹಾನ ಬಹಳ ಸೂಕ್ಷ್ಮವಾಗಿ ಬರೆದಿರುವುದನ್ನು ನೋಡುತ್ತೇವೆ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಗಮನಿಸ್ತ್ರ ಏನಂತ ಸ್ಟೇಟ್ಮೆಂಟ್ ಕೊಡಲ್ಪಟ್ಟಿದೆ ಅಲ್ಲಿ? ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ.
ಓಕೆ, ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲವೆಂಬುದು ನಿಮಗೆ ಗೊತ್ತಾಗಿದೆ. ಬಹಳ ಭಯ ಉಂಟು ಮಾಡ್ತಕ್ಕಂಥ ವಚನ ಇದು. ದ್ವೇಷ ಇದು ಕೊಲೆಗೆ ಸಮಾನ. ಅಂದ್ರೆ ಅರ್ಥ, ಆಲ್ರೆಡಿ ಯೋಸೇಫನ ಅಣ್ಣಂದ್ರೆ ಏನಾಗಿದ್ರು, ಹಾಗೆ ಮಾಡಿದ್ರು, ಅವನ ಮೇಲೆ ದ್ವೇಷ ಇಟ್ಕೊಂಡ್ರ ಅರ್ಥ ಏನು, ಆಲ್ರೆಡಿ ಕೊಲೆ ಮಾಡಿದ್ರು. ಚಾನ್ಸ್ ಸಿಕ್ಕಿದಾಗ ಏನು ಮಾಡಿದ್ರು, ಅವನ್ನ ಸಾರಿಕ ಮುಗಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಅರ್ಥ ಆಯ್ತಾ? ಒಳಗಡೆ ದ್ವೇಷ ಇದೆ ಅಂದರೆ ಅವಕಾಶ ಸಿಕ್ಕಿದ್ರೆ ಅದನ್ನು ಮುಗಿಸ್ಲಿಕ್ಕೆ ನೋಡ್ತೇವೆ ಅಂತ ಅರ್ಥ. ಈಗ ಅವಕಾಶ ಸಿಕ್ತು ಅವ್ರಿಗೆ, ಒಬ್ಬನೇ ಬಂದಿದ್ದಾನೆ ಈಗ ಅಲ್ವಾ. ಈಗ ಅವಳೊಳಗಡೆ ಆಲ್ರೆಡಿ ಏನಿತ್ತು, ಅವನು ಮುಗಿಸ್ಬೇಕಂತ ಇತ್ತು, ಈಗ ಅವಕಾಶ ಸಿಕ್ತು, ಮುಗಿಸ್ಲಿಕ್ಕೆ ಹೋಗುವುದನ್ನು ನೋಡುವಂಥದ್ದಾಗಿದೆ. ಪ್ರಿಯರೇ, ಇದು ಎಲ್ಲಿಂದ ಉದ್ಭವ ಆಗುವಂಥದ್ದು? ಅದು ಒಳಗಡೆಯಿಂದ ಅದು ಉದ್ಭವ ಆಗುವಂಥದ್ದು ಎಂಬುದನ್ನು ನೋಡುತ್ತೇವೆ. ಅದಕ್ಕೇನೆ ಅದು ದ್ವೇಷ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ, ಮತ್ತು ಯಾವ ಕೊಲೆಗಾರನಲ್ಲಿ ನಿತ್ಯ ಜೀವವು ಇರುವುದಿಲ್ಲವೆಂಬುದು ನಿಮಗೆ ಗೊತ್ತಾಗಿದೆ. ಅದರಿಂದ ದ್ವೇಷ ಮಾಡಬಾರದೆಂಬುದನ್ನು ನೋಡುತ್ತೇವೆ. ಅದಕ್ಕೆ ನಾನು ಇನ್ನೂ ಕೆಲವು ವಚನಗಳನ್ನು ನಿಮಗೆ ಹೇಳುವಂತನಾಗಿದ್ದೇನೆ, ನಿಮಗೆ ಅರ್ಥವಾಗ್ತದೆ. ಓಕೆ, ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ. ಅದರಲ್ಲಿ 6ನೇ ವಚನ ಓದಿಕೊಳ್ಳೋಣ. 5ನೇ ವಚನ ಫಸ್ಟ್ ಓದ್ಕೊಳ್ಳೋಣ. ಆ ಪಟ್ಟಣಗಳ ಸಂಗತಿ ಹೇಗೆಂದರೆ, ಯಾವನಾದರೂ ದ್ವೇಷವಿಲ್ಲದೆ ಕೈತಪ್ಪಿ ಮತ್ತೊಬ್ಬನನ್ನು ಕೊಂದರೆ ಅವನು ಆ ಪಟ್ಟಣಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಬದುಕಿಕೊಳ್ಳಬಹುದು. ಗಮನಿಸಿ, ಮುಖ್ಯ ಪದ ಇಲ್ಲೇನು, ಒಬ್ಬನ ಕೊಲೆ ಮಾಡುವಂಥ ವ್ಯಕ್ತಿಗೆ ದ್ವೇಷ ಇರಲಿ. ಒಂದು ಕೈತಪ್ಪಿ ಕೊಲೆಯಾಗಿದೆ, ದ್ವೇಷ ಇಲ್ಲ, ಆಗಿದ್ರೆ ದ್ವೇಷ ಇಟ್ಟುಕೊಂಡು ಕೊಲೆ ಮಾಡುವಂಥದ್ದು ಅಪರಾಧ ಎಂಬುದನ್ನು ನೋಡ್ತೇವೆ. ಅಂದರೆ ಫಸ್ಟ್ ಏನು ಬರ್ತದೆ ಈಗ, ದ್ವೇಷ. ಓಕೆ, ದ್ವೇಷ. ನಾನು ಏನು ಹೇಳಲಿಕ್ಕಿದ್ದೇನೆ ಅಂದರೆ, ಇಲ್ಲಿ ಒಬ್ಬ ವ್ಯಕ್ತಿ ಒಬ್ಬನು ಕೊಲೆ ಮಾಡಬೇಕಾದ್ರೆ ಒಳಗಡೆ ಏನು ಬರ್ತದೆ, ಫಸ್ಟು ದ್ವೇಷ ಉಂಟಾಗ್ತದೆ ಅಂತ. ಅದನ್ನೇ ಕಿತ್ತಾಕ್ಬೇಕು ಅಂತ ಅಲ್ಲಿ ಹೇಳ್ತಾರದು. ಅದೇ ಕೊಲೆ ಸ್ಟಾರ್ಟ್ ಅಂತ, ಅಲ್ಲೇ ಕೊಲೆ ಮಾಡ್ದಂಗೆ ಅಂತ ಅರ್ಥ. ನಂತರ 6ನೇ ವಚನ, ಸತ್ತವನಲ್ಲಿ ಅವನಿಗೆ ಮೊದಲು ದ್ವೇಷವಿಲ್ಲದ್ದರಿಂದ ಅವನು ಮರಣ ಶಿಕ್ಷೆಗೆ ಪಾತ್ರನಲ್ಲವಲ್ಲ. ಅಂದರೆ ದ್ವೇಷವಿಲ್ಲದೆ, ನಾನು ಹೇಳ್ದಲ್ಲ ಮೊದಲೇ, ಕೊಡಲಿ ಕಾವು ತಪ್ಪಿ ಬಿದ್ದು ಹೋದ್ರೆ, ಆಕ್ಸಿಡೆಂಟಲ್ಲಿ ಸತ್ತು ಹೋದರೆ ಅದು ದ್ವೇಷದಿಂದಲ್ಲ, ಕೊಲೆ ಮಾಡಬೇಕಂತ ಕೊಲೆ ಮಾಡಿಲ್ಲ, ಅದು ಅಕಸ್ಮಿತ್ತಾಗಿ ಆದಂಥ ಒಂದು ವಿಷಯವಾದ್ರಿಂದ, ಅಂದರೆ ಪೂರ್ವ ದ್ವೇಷ ಇರಲಿಲ್ಲ ಎಂಬುದನ್ನು ನೋಡುವಂಥದ್ದು. ಆಗಿದ್ರೆ ದ್ವೇಷ ಇಟ್ಟುಕೊಂಡು ಕೊಲೆ ಮಾಡುವಂಥದ್ದು ಏನಾಗಿದೆ, ಅದು ಆಲ್ರೆಡಿ ದ್ವೇಷ ಬಂದಾಗಲೇ ಅದು ಕೊಲೆ ಆಗಿದೆ. ಅದಕ್ಕೇ ಯೋಹಾನ ಸ್ಪಷ್ಟವಾಗಿ ಹೇಳೋದಂತ ಏನಂತಂದರೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಎಂಬುದಾಗಿ ಹೇಳದಂಥದ್ದು. ಓಕೆ, ನಂತರ ನಾನು ಇನ್ನೂ ಕೆಲವು ವಚನಗಳಿದೆ ನನಗೆ ಹೇಳಲಿಕ್ಕೆ ಇದರ ಕುರಿತಾಗಿ. ಯೆಹೋಶುವನ ಗ್ರಂಥ 20ನೇ 5ನೇ ವಚನ ಓದೋಣ. ಯೆಹೋಶುವ 25. ಹತವಾದವನ ಸಮೀಪ ಬಂದು ಕೊಂದವನನ್ನು ಹಿಂದಟ್ಟಿಕೊಂಡು ಅಲ್ಲಿಗೆ ಬಂದರೆ ಅವನನ್ನು ಅವನ ಕೈಗೆ ಒಪ್ಪಿಸಬಾರದು. ಯಾಕೆಂದರೆ ಅವನು ನೆರೆಯವನನ್ನು ಪೂರ್ವ ದ್ವೇಷವೇನೂ ಇಲ್ಲದೆ ಅಕಸ್ಮಾತ್ತಾಗಿ ಕೊಂದನು. ಗಮನಿಸಿ, ಅಕಸ್ಮಾತ್ ಅಂದರೆ ಆಕ್ಸಿಡೆಂಟಲಿ ಅಂತ. ಓಕೆ, ಅಕಸ್ಮಾತ್ ಆಗಿ ಕೊಂದನು, ಪೂರ್ವ ದ್ವೇಷವೇನು ಇಲ್ಲದೆ. ಪೂರ್ವ ದ್ವೇಷ. ಓಕೆ, ಹಾಗಿದ್ರೆ ಒಬ್ಬರನ್ನ ಕೊಲೆ ಮಾಡಬೇಕಂದ್ರೆ ಫಸ್ಟ್ ಏನಿರ್ತದೆ, ಒಳಗಡೆ ದ್ವೇಷ ಇರುತ್ತದೆ ಎಂಬುದನ್ನು ನೋಡುವಂಥದ್ದಾಗಿದೆ. ಅದು ಕೊಲೆ ಎಂಬುದಾಗಿ, ಕೊಲೆಗೆ ಸಮಾನ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡುವಂಥದ್ದಾಗಿದ್ದೇವೆ. ನಂತರ ಅದೇ ಪ್ರಕಾರವಾಗಿ ಯಾಜಕಾಂಡ 19ನೇ ಅಧ್ಯಾಯ 17ನೇ ವಚನ ಓದಿಕೊಳ್ಳೋಣ. ಯಾಜಕಾಂಡ 19ನೇ ಅಧ್ಯಾಯ 17ನೇ ವಚನ. ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷ ಇಟ್ಟುಕೊಳ್ಳಬಾರದು. ಗಮನಿಸ್ತಾರ, ಅಲ್ಲಿ ಏನಂತ ಬರ್ತದೆ, ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷ ಇಟ್ಟುಕೊಳ್ಳಬಾರದು. ಯಾಕೆ? ದ್ವೇಷ ಮಾಡುವಂಥ ವ್ಯಕ್ತಿ ಕೊಲೆಗಾರನಾಗಿದ್ದಾನೆಂಬುದಾಗಿ ಹೇಳುವುದನ್ನು ನೋಡುವಂಥವರಾಗಿದ್ದೇವೆ ಪ್ರೇರೆ. ಇದರಿಂದ ಈ ವಾಕ್ಯದಲ್ಲಿ ನೋಡುವಾಗ ಯಾವುದೇ ಒಂದು ದ್ವೇಷ ಒಳಗಡೆ ಇಟ್ಕೊಂಡ್ರೆ ಅದು ಮರಣಕ್ಕೆ ಕೊಲೆಗೆ ಸಮಾನ ಎಂಬುದನ್ನು ನೋಡುತ್ತೇವೆ. ಯೋಹಾನ ಪತ್ರಿಕೆ ಅದನ್ನು ಹೇಳುತ್ತದೆ. ತನ್ನ ಸಹೋದರನನ್ನು ದ್ವೇಷಿಸುವವನು ಏನಾಗಿದ್ದಾನೆ? ಕೊಲೆಗಾರನಾಗಿದೆ. ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇಲ್ಲ ಎಂಬುದಾಗಿ ನಾವು ನೋಡುವಂಥರಾಗಿದೆ. ಅದರಿಂದ ಪ್ರಿಯರೇ,
ಅದರರ್ಥ ನಾವು ಎಲ್ಲ ಭಾಗದಲ್ಲೂ ತಿಳಿಯಾಗಿರಬೇಕು. ಯಾವುದೇ ಕಹಿ, ಯಾವುದೇ ದ್ವೇಷ, ಹಗೆತನ, ಹೊಟ್ಟೆ ಕಿಚ್ಚು ಯಾರ ಮೇಲೂ ಇಟ್ಕೊಳ್ಬಾರ್ದು ಎಂಬುದನ್ನು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಅಲ್ವೇ. ಈ ಎಲ್ಲರೂ ಇಂಟರ್ಪ್ರಿಟೇಷನ್ ಮಾಡಿದ್ದು ಏನಂಗಂದರೆ ಹೊರಗಡೆ ಕೊಲೆ ಆದರೂ ಮಾತ್ರ ಕೊಲೆ ಅಂತ. ಇನ್ನು ಒಳಗಡೆ ಏನು ದ್ವೇಷ ಇಟ್ಕೊಂಡ್ರೂ ಸಹ, ಏನು ಹಗೆತನ ಇಟ್ಕೊಂಡ್ರೂ ಸಹ ಅದು ಕೊಲೆ ಅಲ್ಲ. ಆದರೆ ಕರ್ತನಾಂತ ಯೇಸು ಕ್ರಿಸ್ತನು ಹೇಳೋದೇನಂತಾರೆ, ಒಳಗಡೆ ಸಿಟ್ಟುಗೊಳ್ತಕ್ಕಂಥ ವ್ಯಕ್ತಿಯು ನ್ಯಾಯಾಚರಣೆಗೆ ಗುರಿಯಾಗ್ತಾನೆ. ನೀಚ ಮೂರ್ಖ ಅನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗ್ತಾನೆ ಎಂಬುದಾಗಿ ಹೇಳೋದನ್ನು ನೋಡುವಂಥರಾಗಿದೆ. ಹಾಗೆ ನಮ್ಮ ಕರ್ತನು ಎಲ್ಲಿ ರಿಪೇರಿ ಮಾಡ್ತಾ ಇದ್ದಾರೆ? ಒಳಗಡೆನೆ ರಿಪೇರಿ ಆಗಬೇಕು ಅಂತ. ಹೃದಯ ಶುದ್ಧೀಕರಣ ಆಗಬೇಕು, ಹೃದಯದಲ್ಲಿ ಸರಿಯಾಗಬೇಕೆಂಬುದನ್ನು ಹೇಳೋದನ್ನು ನೋಡುವಂಥ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮ್ಮ ಹೃದಯ ಶುದ್ಧವಾಗಿರುವಂತೆ ನೋಡಿಕೊಳ್ಳೋಣ. ಯಾವುದೇ ದ್ವೇಷ, ಹೊಟ್ಟೆ ಕಿಚ್ಚು, ಹಗೆತನ ಯಾವುದು ಉದ್ಭವ ಆಗದಂತೆ ನಮ್ಮನ್ನು ಕಾಪಾಡಿಕೊಳ್ಳುವಂಥರಾಗಿರೋಣ ಪ್ರಿಯರೇ. ಅದು ದೇವರ ಮಕ್ಕಳ ಲಕ್ಷಣವಾಗಿದೆ. ನಂತರ ಮತ್ತೆ ಈ ರೀತಿಯಾಗಿ ಮತ್ತೆ ಹೇಳುತ್ತಾನೆ. 23ನೇ ವಚನಕ್ಕೆ ಬರೋಣ, ಬೇಗ ಓದೋಣ ಅದನ್ನು. 23ನೇ ವಚನ 5ನೇದೇ. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನಗೆ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಇಲ್ಲಿ ವರ್ಷಿಪ್, ಆರಾಧನೆ ಅಥವಾ ಕಾಣಿಕೆ ಕೊಡುವಂಥದ್ದು. ಫಸ್ಟು ಅನ್ಯೂನ್ಯತೆ ಉಳ್ಳವರಾಗಿ ಸಮಾಧಾನವಾಗಿ ನಾವು ಆರಾಧಿಸಬೇಕೆಂಬುದನ್ನು ಇದರ್ಥ. ಜಗಳ ಮಾಡಿಕೊಂಡು, ಅಸಮಾಧಾನ ಮಾಡಿಕೊಂಡು, ಹೊಟ್ಟೆ ಕಿಚ್ಚು, ಒಬ್ರಿಗೊಬ್ಬರು ಹೊಟ್ಟೆ ಕಿಚ್ಚು ಪಟ್ಕೊಂಡು ಆರಾಧನೆಗೆ ಬರಬಾರ್ದು. ಏನೇ ಕಾಣಿಕೆ ಅಂತಂದ್ರೆ ಬಿಟ್ಬಿಟ್ಟು ಫಸ್ಟು ಹೋಗಿ ಒಂದಾಗುವಂಥ ಕರ್ತನಾಂತ ಯೇಸು ಕ್ರಿಸ್ತನಲ್ಲಿ ಕೊಡುವಂಥ ಸಲಹೆ. ಅದರಿಂದ ನಾವು ಇತರರ ಮೇಲೆ ದ್ವೇಷ ಇಟ್ಟುಕೊಂಡು ಅಥವಾ ಜಗಳ ಮಾಡಿಕೊಂಡು ಬಂದು ಆರಾಧನೆ ಮಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ, ದೇವರಿಗೆ ಅದು ಸಮರ್ಪಕ ಆಗೋದಿಲ್ಲ. ಅದರಿಂದ ಒಂದಾಗಬೇಕು, ಸರಿ ಮಾಡ್ಕೊಳ್ಬೇಕು, ಆವಾಗ ಮಾತ್ರ ಆರಾಧನೆ ಸರಿಯಾಗ್ತದೆ. ಕಾಣಿಕೆ ಕೊಡುವಾಗ ನೀನೇನು ಮಾಡು, ಫಸ್ಟು ತಂದೆ ಅಲ್ವಾ, ಇಟ್ಬಿಟ್ಟು ಹೋಗು. ಈಗ ಸಮರ್ಪಣೆ ಮಾಡಬೇಡ, ಫಸ್ಟು ಒಂದಾಗು, ಆಮೇಲೆ ಬಂದು ಸಮರ್ಪಣೆ ಮಾಡು ಎಂಬುದಾಗಿ ಹೇಳೋದನ್ನು ನೋಡುವಂಥರಾಗಿದ್ದೇವೆ. ಎಂದು ಪ್ರಿಯ ದೇವಜನರೇ, ಇಲ್ಲಿ ಫಸ್ಟು ಅನ್ಯೂನ್ಯತೆ ಉಳ್ಳವರಾಗಿ ಸಮಾಧಾನವಾಗಿದ್ದು ತಿಳಿ ಮಾಡಿಕೊಂಡವರಾಗಿ ಯಾವ ದ್ವೇಷ, ಯಾವ ರೀತಿಯಾದಂಥ ಕಹಿ ನಮ್ಮ ಹೃದಯದಲ್ಲಿಲ್ಲದೆ ಕರ್ತನ ಸನ್ನಿಧಾನಕ್ಕೆ ಬಂದು ಆರಾಧನೆ ಮಾಡಬೇಕು ಹೊರತಾಗಿ ಎಲ್ಲವನ್ನು ತುಂಬಿಕೊಂಡು ಬಂದು ದೊಡ್ಡದಾಗಿ ನಾವು ಆರಾಧನೆ ಮಾಡಿದರೆ ದೇವರೆಂದಿಗೂ ಅದನ್ನು ಸ್ವೀಕಾರ ಮಾಡಿಕೊಳ್ಳುವಂಥವನಲ್ಲ. ನಮಗೆ ಇವತ್ತು ಅಲ್ಲಿ ಅವತ್ತು ಹೇಳ್ದಂಗೆ ಇವತ್ತು ಅದನ್ನೇ ಹೇಳ್ತಾ ಇದ್ದಾನೆ, ನೀನು ಫಸ್ಟ್ ಹೋಗಪ್ಪ, ಇಲ್ಲಿ ಇಟ್ಬಿಡು ಇದನ್ನು, ನಿನ್ನ ಕಾಣಿಕೆ ನಿನ್ನ ಏನಿದೆಯೋ, ಕಾಣಿಕೆ ಎಂಬುದಾಗಿ ಆ ದಿನಗಳಲ್ಲಿ ಅನೇಕ ಯಜ್ಞಗಳನ್ನು ತರ್ತಾರೆ, ಕಾಣಿಕೆಯನ್ನು ತರ್ತಾರೆ. ಈ ದಿನಗಳಲ್ಲಿ ನಮ್ಮ ಸ್ತೋತ್ರದ ಕಾಣಿಕೆಗಳು, ಇದನ್ನು ನೀನು ಇಟ್ಕೊಂಡು ಹೇಳು, ಹೋಗು, ಫಸ್ಟ್ ಒಂದಾಗು, ಆಮೇಲೆ ಬಂದು ಕೊಡು ಎಂಬುದಾಗಿ ಹೇಳೋದನ್ನು ನೋಡ್ತೇವೆ. ಅಂದರೆ ಹೃದಯ ಕರೆಕ್ಟ್ ಮಾಡ್ಕೊಂಡು ಬಾ ಅಂತ, ಸರಿ ಮಾಡ್ಕೊಂಡು ಬಾ. ಈಗ ಕೊಲೆ ಮಾಡಿದ್ರೆ ಅಂತಲ್ಲ ಅರ್ಥ, ನೀನೇನೇನು ಸಹೋದರನೊಟ್ಟಿಗೆ ಏನೇನು ಗಸಿಬಿಸಿ ಮಾಡ್ಕೊಂಡಿದ್ಯಾ, ನಿನ್ನ ಸಹೋದರನೊಂದಿಗೆ ಏನೆಲ್ಲ ನೀನು ಅಸಮಾಧಾನ ಮಾಡ್ಕೊಂಡಿದ್ಯಾ, ಅದನ್ನು ಸರಿ ಮಾಡ್ಕೊಬಾ ಅಂತ ಅರ್ಥ. ಸರಿ ಮಾಡ್ಕೊಂಡು ಬಂದು ಕಾಣಿಕೆ ಕೊಡು ಎಂಬುದಾಗಿ ಹೇಳೋದನ್ನು ನೋಡುವಂಥರಾಗಿದೆ ಪ್ರೇರ. ಅದರಿಂದ ಇಲ್ಲಿ ಸಹೋದರನೊಂದಿಗೆ ಹಗೆತನ ಇಟ್ಟುಕೊಂಡು ಸಿಟ್ಟುಗೊಂಡು ಅಥವಾ ಸಮಸ್ಯೆ ಮಾಡಿಕೊಂಡು ಬಂದು ಆರಾಧನೆ ಮಾಡುವಂಥದ್ದು ದೇವರಿಗೆ ಯೋಗ್ಯವಾದಲ್ಲ ಎಂಬುದನ್ನು ನಾವು ನೋಡುವಂಥರಾಗಿದೆ. ಅದರಿಂದ ಸಮಾಧಾನಕ್ಕೆ ಬಂದು ಆರಾಧನೆ ಮಾಡುವಂಥರಾಗಿರೋಣ. ಒಂದು ನರಹತ್ಯೆ ಅಂತಕ್ಕಂಥದ್ದು ಅದು ಹೊರಗಡೆ ಬರಲಿಕ್ಕಿಂತ ಮುಂಚೆ, ಅದು ಹೊರಗಡೆ ನಡೀಲಿಕ್ಕಿಂತ ಮುಂಚೆ ಅದು ಹೃದಯದಲ್ಲಿ ಉದ್ಭವ ಆಗುವಂಥದ್ದು. ಅದರಿಂದ ಅಲ್ಲೇ ಅದನ್ನು ಕಿತ್ತು ಹಾಕಬೇಕು, ಅಲ್ಲೇ ಸರಿಯಾಗಬೇಕೆಂಬುದನ್ನು ಕರ್ತನಾಂತ ಯೇಸು ಕ್ರಿಸ್ತನಲ್ಲಿ ಹೇಳುವುದನ್ನು ನೋಡುವಂಥರ. ಇಲ್ಲದಿದ್ದರೆ ನ್ಯಾಯ ವಿಚಾರಣೆಗೆ ಗುರಿ ಹಾಕ್ತಾನೆ ಎಂಬುದನ್ನು ನೋಡುತ್ತೇವೆ ಪ್ರೇರ. ಯಾಕೆ ನರಹತ್ಯೆ ಮಾಡಬಾರ್ದು? ನರಹತ್ಯವು ಸಹೋದರ ಹತ್ಯವಾಗಿದೆ. ನರಹತ್ಯೆ ಮಾಡುವಂಥದ್ದು ದೇವರ ಹೋಲಿಕೆಗೆ ಉಂಟು ಮಾಡಲ್ಪಟ್ಟಂಥ ಮನುಷ್ಯನ ಕೊಲ್ಲುವಂಥದ್ದಾಗಿದೆ. ನರಹತ್ಯೆ ದೇಶವನ್ನು ಅಪವಿತ್ರ ಮಾಡುತ್ತದೆ. ನರಹತ್ಯೆ ಮಾಡಿದರೆ ಅವನು ಹತ್ಯವಾಗುತ್ತಾನೆ, ಕತ್ತಿ ಹಿಡುವನು ಕತ್ತಿಯಿಂದಲೇ ಸಾಯುತ್ತಾನೆ. ಭಯಂಕರವಾದ ನ್ಯಾಯ ತೀರ್ಪಿದೆ. ಅದರಿಂದ ನರಹತ್ಯೆ ಮಾಡಬಾರದು ಎಂಬುದಾಗಿ ನೋಡುವಂಥರಾಗಿದ್ದೇವೆ. ನರಹತ್ಯೆ ಎಂಬುದಾಗಿ ಹೇಳುವ ಹೊಸಡಂಬಡಿಕೆಯಲ್ಲಿ ಕರ್ತನಾಂತ ಯೇಸು ಕ್ರಿಸ್ತನ ಎಕ್ಸ್ಪ್ಲೈನ್ ಮಾಡೋದೇನೆಂದರೆ ಒಳಗಡೆ ದ್ವೇಷ ಅಥವಾ ಸಿಟ್ಟು ಮಾಡಿಕೊಂಡಿರುವಂಥದ್ದು ನರಹತ್ಯೆ ಎಂಬುದಾಗಿ ಹೇಳೋದನ್ನು ನೋಡುವಂಥರಾಗಿದೆ ಪ್ರೇರೆ. ಆದ್ದರಿಂದ ನಮ್ಮ ಹೃದಯದಲ್ಲೇ ಇದು ಉದ್ಭವ ಆಗದಂತೆ ಎಚ್ಚರಿಕೆಯಾಗಿರುವಂಥದ್ದು ಮುಖ್ಯವಾದಂಥದ್ದು. ಯಾವ ದ್ವೇಷ, ಯಾವ ಹೊಟ್ಟೆ ಕಿಚ್ಚು, ಯಾವ ಹಗೆತನ ನಮ್ಮ ಹೃದಯದಲ್ಲಿ ಉಂಟಾಗದಂತೆ ನಾವು ಕಾಪಾಡಿಕೊಳ್ಳೋಣ. ಒಂದು ವೇಳೆ ಏನಾದರೂ ಯಾರೊಟ್ಟಿಗೆ ಏನಾದರೂ ಸಮಸ್ಯೆಗಳಾಗಿದ್ದರೆ ಸರಿ ಮಾಡ್ಕೊಂಡು ಕರ್ತನ ಸನ್ನಿಧಾನಕ್ಕೆ ಹೋಗೋಣ.
ದೇವರು ನಮ್ಮನ್ನು ಆಶೀರ್ವದಿಸುವಂತನಾಗಿದ್ದಾನೆ ಪ್ರೇರೆ. ದೇವರ ವಾಕ್ಯದ ಮುಖಾಂತರ ಮೈ ಮುಂದಲ್ಲಿ ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂತರಾಗಿರೋಣ.